ನಾರಾಯಣಂ ವಂದೇ ಭಕ್ತಾಭೀಷ್ಟಫಲಪ್ರದಂ ನನ್ವಥಾಪಿ ಜ್ಞಾನೇನೈವ ಪರಂ ಪದಂ ನನು ಕಥಂ ವೈರಾಗ್ಯಮಪಿ ಮುಕ್ತಿಹೇತುಗತಿಜನಕಂ ಅದೇನ ಯೇನ ಸಾಧನ ಅಧ್ಯಾಯಾಂತರ್ಭಾವೋ ಅಸ್ಯ ಪಾದಸ್ಯ ಶಾದಿತ್ಯತೋ ಅಪಿ ತಸ್ಮಾತ್ ವಿರಕ್ತಸನ್ನಿತಿ ತಸ್ಮಾತ್ ವೈರಾಗ್ಯಾತ್ ತನು ಕಥಂ ವೈರಾಗ್ಯಮಪಿ ಮುಕ್ತಿಹೇತುಗತಿಜನಕಂ ವೈರಾಗ್ಯ ಕೂಡ ಮುಕ್ತಿಹೇತುಗತಿಜನಕಂ ಮುಕ್ತಿಗೆ ಹೇತು ಕಾರಣವಾಗತಕ್ಕಂಥ ಗತಿ ಅಂದರೆ ಜ್ಞಾನ ಅದನ್ನು ಜನಕಂ ಹುಟ್ಟಿಸುತ್ತದೆ. ವೈರಾಗ್ಯ ಮುಕ್ತಿಗೆ ಸಾಧನವಾಗತಕ್ಕಂಥ ಜ್ಞಾನವನ್ನು ಹೇಗೆ ಹುಟ್ಟಿಸುತ್ತದೆ ಅಂತ ಪ್ರಶ್ನೆ. ಏನ ಸಾಧನಾಧ್ಯಾಯಗತ ಸಾಧನಾಧ್ಯಾಯಾಂತರ್ಭಾವೋ ಅಸ್ಯ ಪಾದಸ್ಯ ಸ್ಯಾತ್. ಅದು ಹುಟ್ಟಿಸೋದಾಗಿದ್ದರೆ ಈ ಪಾದಕ್ಕೆ ಸಾಧನಾಧ್ಯಾಯದಲ್ಲಿ ಅಂತರ್ಭಾವ ಆಗತಕ್ಕಂತಹ ಒಂದು ಅರ್ಹತೆ ಬರ್ತಿತ್ತು. ಹೇಗೆ ಬರುತ್ತೆ ಅಂತ ಹೇಳ್ತಾರೆ. ತಸ್ಮಾತ್ ವಿರಕ್ತ ಸನ್ನಿತಿ ತಸ್ಮಾತ್ ವೈರಾಗ್ಯಾತ್ ತಸ್ಮಾತ್ ವೈರಾಗ್ಯಾತ್ ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಮಿಥ್ಯಾಜ್ಞಾನೇನ ಚ ತಮೋ ಜ್ಞಾನೇನೈವ ಪರಂಪದಂ ಯಾತಿ ತಸ್ಮಾತ್ ವಿರಕ್ತ ಸನ್. ಅದು ಯಾತಿ ತಸ್ಮಾತ್ ವಿರಕ್ತ ಸನ್ ಜ್ಞಾನಮೇವ ಸಮಾಶ್ರಯೇತ್. ತಸ್ಮಾತ್ ವೈರಾಗ್ಯಾತ್ ವಿ ಶಬ್ದವಾಚ್ಯೆ ಪರಮಾತ್ಮನಿ ವಿಹಿ ಪಕ್ಷಿ ಪರಮಾತ್ಮನೋ ಇತ್ಯಭಿಧಾನಾತ್. ವೈರಾಗ್ಯ ಶಬ್ದಕ್ಕೆ ಎರಡರ್ಥ. ಒಂದರ್ಥ ಏನು? ವಿರಾಗ. ವಿರಾಗ ವಿರಾಗ ಅಂದ್ರೇನು? ವಿಗತ ರಾಗ. ವೀತರಾಗ ಭಯ ಕ್ರೋಧ ಅಂತ ಬರುತ್ತಲ್ಲ, ಹಾಗೆ ವಿಗತ ರಾಗ. ರಾಗ ಅಂದರೆ ಕಾಮ, ಅಂದರೆ ಕಾಮ ಬಿಟ್ಟವನು ಅಂತ ಅರ್ಥ. ವಿರಾಗಸ್ಯ ಭಾವ ವೈರಾಗ್ಯ. ಯಾವನು ರಾಗವನ್ನು ಬಿಟ್ಟಿದ್ದಾನೋ ಅವನು ರಾಗ ಶಬ್ದದಿಂದ ದ್ವೇಷಾದಿಗಳು ಉಪರಕ್ಷಿತ. ರಾಗದ್ವೇಷಾದಿಗಳನ್ನು ಬಿಡೋದೇನಂತಾರೆ? ವೈರಾಗ್ಯ ಅಂತಾಯಿತು ಒಂದರ್ಥ. ಇನ್ನೊಂದರ್ಥ ಏನು ಅಂದರೆ ವಿ ವಿ ಅಂದರೆ ವಿಷ್ಣು. ವಿಷ್ಣು ರಾಗ. ರಾಗ ಅಂದರೆ ಅನುರಾಗ. ಅನುರಾಗ ಅಂದರೆ ಭಕ್ತಿ. ವಿಷ್ಣುವಲ್ಲಿ ಭಕ್ತಿ ಮಾಡೋದಕ್ಕೂ ವೈರಾಗ್ಯ ಅಂತ ಕರೀತಾರೆ. ಅದು ನೆಗೆಟಿವ್ ಫಾರಮ್, ಇದು ಪಾಸಿಟಿವ್. ಅಂದರೆ ವಿಷಯಗಳಲ್ಲಿ ತಸ್ಮಾತ್ ತದಲಂ ಬಹುಲೋಕ ವಿಚಿಂತನಯ ಆ ವೈರಾಗ್ಯ. ಪ್ರವಣಂ ಕುರು ಮಾನಸಮೀಶ ಪದೇ ಈ ವೈರಾಗ್ಯ. ಸೊ ವೈರಾಗ್ಯ ಎರಡರ್ಥನ ಬಂದ್ಬಿಟ್ಟಿದೆ ವೈರಾಗ್ಯ ಶಬ್ದದಲ್ಲಿ. ಮೊದಲನೇ ಭಾಗ ತದಲಂ ಬಹುಲೋಕ ವಿಚಿಂತನಯ, ಎರಡನೇ ಭಾಗ ಪ್ರವಣಂ ಕುರು ಮಾನಸ ಮೀಶ ಪದೇ. ಅದಕ್ಕೆ ಆ ರೀತಿ ಮಾಡಿದಾಗ ಪಕ್ಷಿ ಪರಮ ವಿ ಪಕ್ಷಿ ಅಂತನೂ ಅರ್ಥ ವಿ ಶಬ್ದಕ್ಕೆ, ಪರಮಾತ್ಮ ಅಂತನೂ ಅರ್ಥ. ಇಲ್ಲಿ ಯಾವ ಅರ್ಥ ತಗೋಬೇಕು? ಪರಮಾತ್ಮ ಅಂತ ಅರ್ಥ ತಗೋಬೇಕು. ಅವಾಗ ವೈರಾಗ್ಯ ಶಬ್ದಕ್ಕೆ ವಿಷ್ಣು ಭಕ್ತಿ ಅಂತ ಅರ್ಥ ಆಯಿತು. ಅದಕ್ಕೆ ಭಕ್ತಿಪಾದ. ವೈರಾಗ್ಯದಿಂದ ಏನು ಬಂತೀಗ? ವೈರಾಗ್ಯ ಪಾದ, ಜ್ಞಾನಪಾದ, ಮುಂದೆಲ್ಲ ಭಕ್ತಿಪಾದ ಇತ್ಯಾದಿ ಬರುತ್ತೆ. ವಿಶೇಷೇಣ ಸ್ವತಃ ಸ್ನೇಹಯುಕ್ತ ಭಕ್ತ ಇತಿ ಯಾವತ್ತೇ ವಿಷ್ಣು ಭಕ್ತನಾಗಿ ಇದ್ದಾಗ ಮುಂದೆ ಜ್ಞಾನಕ್ಕೆ ಸಾಧನ, ಅಪರೋಕ್ಷ ಜ್ಞಾನಕ್ಕೆ ಸಾಧನ ಅಂತ ಅರ್ಥ. ಭವನ್ನಿತಿ ಅನ್ಯತ್ರ ವೈರಾಗ್ಯಾತ್ ಭಗವತಿ ಭಕ್ತಿ ದಾರ್ಢ್ಯಂ ಭವತಿ ಇತ್ಯರ್ಥ. ಅನ್ಯತ್ರ ವೈರಾಗ್ಯಾತ್ ಬೇರೆ ವಸ್ತುಗಳನ್ನು ಬಿಡ್ತಾ ಬಿಡ್ತಾ ಹೋದಂತೆ ವಿಷ್ಣುವಿನಲ್ಲಿ ಏನಾಗುತ್ತೆ? ದಾರ್ಢ್ಯ ಭಕ್ತಿಯಲ್ಲಿ ದಾರ್ಢ್ಯ ಬರ್ತಾ ಹೋಗುತ್ತೆ. ಮೊದಲು ವೈರಾಗ್ಯ ಭಕ್ತಿ, ವೈರಾಗ್ಯ ಹೆಚ್ಚು ಭಕ್ತಿ ಹೆಚ್ಚು, ಡೈರೆಕ್ಟ್ಲಿ ಪ್ರಪೋರ್ಷನಲ್. ಅದು ವೈರಾಗ್ಯ ಜಾಸ್ತಿ ಆಗ್ತಾ ಆಗ್ತಾ ಹೋದಂತೆ ಭಕ್ತಿ ಕೂಡ ಏನಾಗುತ್ತೆ? ಹೆಚ್ಚೆಚ್ಚಾಗ್ಲಿಕ್ಕೆ ಶುರುವಾಗುತ್ತೆ. ಯಾಕೆ ಅಂದ್ರೆ ಇರೋದು ಹಾಗೆ ಅರ್ಥ ಹೇಳಿದಾರಲ್ಲಿ ಕೋಟ್ ಮಾಡಿದರು. ವಿ ಶಬ್ದಕ್ಕೆ ಎರಡು ಅರ್ಥ ಇದೆ, ಅದರಲ್ಲಿ ಈ ಅರ್ಥ ತಗೋಬೋಣ ಅಂತ ಅರ್ಥ. ಅಂದರೆ ಒಂದು ಡಿಕ್ಷನರಿ ಕೋಟ್ ಮಾಡೋದು ಒಂದು ಭಾಗ, ಅಪ್ಲಿಕೇಶನ್ ಕೂಡ ಎರಡನೇ ಭಾಗ. ನನು ತಾವತಾಪಿ ಕಥಮೀಶ್ವರ ಪ್ರೀತಿ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮನ ಮಮ ಪ್ರಿಯ ಇತಿ ಜ್ಞಾನಸ್ಯೈವ ಮುಕ್ತಿ ಹೇತು ಪ್ರೀತಿ ಜನಕತ್ವೋಕ್ತೇರಿತ್ಯತ ಇತಿ ಏನದು ಇತ್ಯನೂಕ್ತಂ ಜ್ಞಾನಮೇವ ಸಮಾಶ್ರಯೇತಿ. ಆ ಒಂದು ಪ್ರಶ್ನೆ ಬಂತು. ನಾನು ತಾವತಾಪಿ ಕಥಮೀಶ್ವರ ಪ್ರೀತಿ ನಾನು ತಾವತಾಪಿ ಕಥಂ ಈಶ್ವರ ಪ್ರೀತಿ. ವಿಷ್ಣು ಭಕ್ತಿ ಮಾಡೋದ್ರಿಂದ, ವಿಷಯ ವೈರಾಗ್ಯ ಹೊಂದೋದ್ರಿಂದ ವಿಷ್ಣು ಪ್ರೀತಿ ಹೇಗೆ ಬರುತ್ತೆ ಅಂದರೆ ಪ್ರಶ್ನೆ ಏನಲ್ಲಿ? ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯ ಇತಿ ಜ್ಞಾನಸ್ಯೈವ. ಇದು ಯಾವುದಿಲ್ಲ, ಎಲ್ಲಿದ್ದು? ಗೀತಾ. ಜ್ಞಾನಿಗೆ ಅತ್ಯಂತ ನಾನು ಪ್ರಿಯ, ಜ್ಞಾನಿ ನನಗೆ ಅತ್ಯಂತ ಪ್ರಿಯ. ಜ್ಞಾನಿಗೆ ನಾನು ಪ್ರಿಯ, ನನಗೆ ಜ್ಞಾನಿ ಪ್ರಿಯ ಅಂತ ಹೇಳಿರೋದು. ಸೊ ಜ್ಞಾನಿ ಪ್ರಿಯ ಅಂದರೆ ಅರ್ಥ ಏನು? ಜ್ಞಾನಪ್ರಿಯ ಅಂತ. ಧನಿ ಯಾತಕ್ ಪ್ರಿಯ? ಧನ ಇರುತ್ತೆ ಅಂತ ಹೇಳಿ. ಜ್ಞಾನಿ ಯಾತಕ್ ಪ್ರಿಯ? ಜ್ಞಾನ ಇರುತ್ತೆ ಅಂತ. ಸೊ ಯಾವ್ದು ಕೌಂಟ್ ಆಗಿದ್ದಲ್ಲಿ ಈಗ ಜ್ಞಾನ.
ಇತಿ ಜ್ಞಾನಸ್ಯೈವ ಮುಕ್ತಿ ಹೇತು ಪ್ರೀತಿಜನಕತ್ವೋಕ್ತೇ. ಜ್ಞಾನಕ್ಕೇನೆ ಮುಕ್ತಿ ಹೇತು ಪ್ರೀತಿಜನಕವಾದ ಸಾಮರ್ಥ್ಯ ಹೇಳಿದ್ದಾರೆ, ಭಕ್ತಿ ಹೇಳಿಲ್ಲ. ನೀವು ಏನು ಹೇಳ್ತೀರಿ ಅಂತ ಹೇಳ್ತಾರೆ, ಅರ್ಥ ಮಾಡಿಕೊಳ್ಬೇಕು ಅಂತ ತಿಳಿಸಿದರು. ಜ್ಞಾನಮೇವ ಸಮಾಶ್ರಯೇತಿ ಅನ್ಯತ್ರ ವೈರಾಗ್ಯಾದ್ ಭಗವತಿ ದೃಢಭಕ್ತಿಮಾನ್ ಸನ್ ಸಂಶಬ್ದೋಕ್ತೈ ಶ್ರವಣ ಮನನ ನಿಧಿಧ್ಯಾಸನ ರೂಪ ಸಾಧನೈ ಈಶ್ವರ ಜ್ಞಾನಮೇವ ಆಶ್ರಯೇತಿತ್ಯರ್ಥ. ಸ್ವಾರಸ್ಯ ಅಲ್ಲಿ ಅನ್ಯತ್ರ ವೈರಾಗ್ಯಾತ್ ಭಗವತಿ ದೃಢಭಕ್ತಿಮಾನ್ ಸನ್, ಬೇರೆ ಕಡೆ ವೈರಾಗ್ಯ ಭಕ್ತ ಬರ್ತಾ ಹೋದಂತೆ ಭಗವಂತನಲ್ಲಿ ದೃಢಭಕ್ತಿಯನ್ನು ಹೊಂದಿದವನಾಗ್ತಾನೆ. ಮುಂದೆ ಸಮಾಶ್ರಯೇತ್ ಅನ್ನೋ ಪದ ಇದೆ. ಸಮಾಶ್ರಯೇತ್ ಅಂದ್ರೇನು? ಸಂಶಬ್ದೋಕ್ತೈ ಆಶ್ರಯಿಸಬೇಕು ಅಂತಾಯ್ತು. ಹೇಗೆ ಆಶ್ರಯಿಸಬೇಕು ಅಂದರೆ ಚೆನ್ನಾಗಿ ಆಶ್ರಯಿಸಬೇಕು ಅಂತ ಅರ್ಥ. ಚೆನ್ನಾಗಿ ಆಶ್ರಯಿಸೋದು ಅಂದ್ರೆ ಏನು? ಶ್ರವಣ ಮನ ನಿಧಿಧ್ಯಾಸನ ರೂಪ ಸಾಧನೈ. ಶ್ರವಣ ಮನ ನಿಧಿಧ್ಯಾಸನ ರೂಪ ಸಾಧನೈ, ಇದಕ್ಕೆ ಸಮಾಶ್ರಯ ಅಂತ ಕರೀತಾರೆ. ಇವತ್ತು ಸರಿಯಾಗಿ ಓದು ಅಂದ್ರೆ ಏನರ್ಥ? ಕಾಪಿ ಮಾಡೋದು ಅವೆಲ್ಲ ಮಾಡಬೇಡ ಅಂತ ಅರ್ಥ ಅದಕ್ಕೆ. ಇವತ್ತು ಸರಿಯಾಗಿ ಓದು ಅಂದರೆ ಪುಸ್ತಕ ಓದು, ಅರ್ಥ ಮಾಡ್ಕೋ, ಬರೀ ಅದೆಲ್ಲ ಹೇಗೆ ಸರಿ ಇತ್ತೋ ಆ ರೀತಿ ಸರಿಯಾಗಿ ಆಶ್ರಯ ಮಾಡೋದು ಅಂದರೆ ಶ್ರವಣ ಮನನ ನಿಧಿಧ್ಯಾಸನ ರೂಪ ಸಾಧನೈ ಈಶ್ವರ ಜ್ಞಾನಮೇವ ಆಶ್ರಯೇದಿತ್ಯರ್ಥ. ಈಶ್ವರ ಜ್ಞಾನವನ್ನೇ ಆಶ್ರಯಿಸಬೇಕು ಅರ್ಥ ಅದಕ್ಕೆ. ಏನೇನೇನು ಅವನ ಹೌದೌದು ಎಲ್ಲ ಸೇರಿ ಅದು ಹೇಳ್ತಾರೆ. ಈಗ ಅದೇ ವಿಷಯ ಬಂದಿರೋದು. ಏವಂ ಪರಂಪರೆಯ ವೈರಾಗ್ಯಸ್ಯ ಮುಕ್ತಿ ಹೇತು ಜ್ಞಾನೋಪಾಯತ್ವೋಕ್ತ್ಯ ವೈರಾಗ್ಯ ಭಕ್ತ್ಯುಪಾಸನ ಜ್ಞಾನಪಾದಾನಾಂ ಚತುರ್ಣಾಂ ಕ್ರಮ ಬೀಜಮಪಿ ಸೂಚಿತಂ. ಈ ಸಮಾಶ್ರಯೇ ತನ್ನ ಪದದಿಂದನೇ ಶಮನ ಮನನ ನಿಧಿಧ್ಯಾಸನ ರೂಪ ಸಾಧನ ಅಂತ ಹೇಳಿದ್ದರಿಂದ ಏವಂ ಪರಂಪರೆಯ ವೈರಾಗ್ಯಸ್ಯ ಮುಕ್ತಿ ಹೇತು ಜ್ಞಾನೋಪಾಯತ್ವೋಕ್ತ್ಯ. ಬರೀ ವೈರಾಗ್ಯದಿಂದ ಆಗಲಿಲ್ಲ, ಆದರೆ ಪರಂಪರೆಯ ಅಥವಾ ಇಡ್ಲು ತರ್ತಾನೆ ಮನೆಗೆ, ಸೌದೆ ತರ್ತಾನೆ, ಅದು ತಿನ್ನಕ್ಕೆ ಬರೋದಿಲ್ಲ. ಬಟ್ ಅದರಿಂದ ಬೇಯಿಸ್ತಾನೆ ತಿನ್ನಕ್ಕೆ ಬರೋದು. ಸೌದೆ ಇಲ್ಲ ಅಡಿಗೆ ಆಗಲಿಲ್ಲ, ಸೌದೆ ಇಲ್ಲ ಊಟ ಇಲ್ಲ ಏನರ್ಥ? ಇವತ್ತು ಕರೆಂಟ್ ಇಲ್ಲ ಊಟ ಇಲ್ಲ ಅಂದ್ಬಿಡ್ತಾನೆ. ಯಾಕೆ? ಅದರಿಂದ ಮುಂದಿನೆಲ್ಲ ಅರ್ಥ ಪರಂಪರೆಯ. ಪರಂಪರ ಅಂದ್ರೇನು? ಇಂಡೈರೆಕ್ಟ್. ಸಾಕ್ಷಾತ್ ಅಂದ್ರೇನು? ಡೈರೆಕ್ಟ್. ಸಾಕ್ಷಾತ್ವಾ ಪರಂಪರೆಯಾವ. ಇಲ್ಲಿ ಪರಂಪರೆಯ ವೈರಾಗ್ಯ ಯಾವುದಕ್ಕೆ ಸಾಧನ? ಭಕ್ತಿಗೆ ಸಾಧನ, ಮುಂದೆ ಮೋಕ್ಷಕ್ಕೆ ಸಾಧನ. ಏವಂ ಪರಂಪರೆಯ ವೈರಾಗ್ಯಸ್ಯ ಮುಕ್ತಿ ಹೇತು ಜ್ಞಾನೋಪಾಯತ್ವೋಕ್ತ್ಯ ವೈರಾಗ್ಯ ಭಕ್ತ್ಯುಪಾಸನ ಜ್ಞಾನಪಾದಾನಾಂ. ವೈರಾಗ್ಯಪಾದ, ಭಕ್ತಿಪಾದ, ಉಪಾಸನ ಪಾದ, ಜ್ಞಾನಪಾದ, ಈ 4 ಯಾವ ಪಾದಗಳಿವೋ? 3ನೇ ಅಧ್ಯಾಯ ಸಾಧನಾ ಅಧ್ಯಾಯದ 4 ಪಾದಗಳಿವೆ. 4 ಪಾದ: ವೈರಾಗ್ಯಪಾದ, ಭಕ್ತಿಪಾದ, ಉಪಾಸನಾ ಪಾದ, ಜ್ಞಾನಪಾದ. ಅದರಲ್ಲಿ ಚತುರ್ಣಾಂ ಕ್ರಮಬೀಜಮಪಿ ಸೂಚಿತಂ. ಅದಕ್ಕೆ ಫಸ್ಟ್ ವೈರಾಗ್ಯ ಬರಬೇಕು, ಆಮೇಲೆ ಭಕ್ತಿ, ಆಮೇಲೆ ಉಪಾಸನೆ ಮಾಡ್ತಾನೆ, ಆಮೇಲೆ ಅಪರೋಕ್ಷ ಜ್ಞಾನ ಬರುತ್ತೆ, ಮುಂದೆ ಮೋಕ್ಷಕ್ಕೆ ಸಾಧನ, ಮುಂದೆ ಫಲಾಧ್ಯಾಯ. ಲಿಂಕ್ ಒಂದೊಂದು ಸರಿಯಾಗಿ ಲಿಂಕ್ ನೋಡ್ಬೇಕದನ್ನ. ಅಲ್ಲ, ಜ್ಞಾನ ಮುಖ್ಯ ಅಂದ್ರೆ ಜ್ಞಾನ ಫಲ. ಇವೇ ಒಂದೊಂದಕ್ಕೊಂದು ಸಾಧನೆ. ವೈರಾಗ್ಯದಿಂದ ಭಕ್ತಿ ಬಂತು, ಭಕ್ತಿಯಿಂದ ಉಪಾಸನೆ ಮಾಡ್ದ, ಉಪಾಸನೆಯಿಂದ ಜ್ಞಾನ ಬಂತು. MSc ಹೋಗ್ಬೇಕು, ಏನು ಮಾಡ್ಬೇಕು ಅವನೀಗ? ಒಂದೇ ಕ್ಲಾಸ್ನಿಂದ ಶುರುವಾಗಬೇಕು ಅಂತ ಒಂದು ಅಲ್ಲಿ ಪ್ಲಾನ್ ಮಾಡ್ಕೊಂಡು ಹೋಗ್ತಾರೆ. ಆ ಟೈಪ್ ಒಂದು ಹಂತಗಳವೆಲ್ಲ. ವೈರಾಗ್ಯ ಫಸ್ಟ್ ಸ್ಟೇಜು. ಅದಕ್ಕೆ ವೈರಾಗ್ಯ ಬರ್ಲಿಕ್ಕೆ ದೇವರು ಏನು ಮಾಡ್ತಾನೆ? ದುಃಖಗಳು ಇಹಕಲ್ಲು ಸವಿಧ ಸಾಂಸಾರಿಕ ದುಃಖ ದರ್ಶನೇನ ವಿರಕ್ತಸ್ಯ. ದುಃಖ ಅನುಭವ, ದುಃಖಿಗಳ ದರ್ಶನ ಎರಡು ನೋಡಿದಾಗ ಏನಾಗುತ್ತೆ ನಮಗಾಗ? ವೈರಾಗ್ಯ ಬರುತ್ತೆ, ಇದು ಬೇಡ ಅಂತ ಹೇಳಿಬಿಟ್ಟು. ಅದು ಹುಟ್ಟು ಸಾವು ಹುಟ್ಟೋದು ಬೇಡ, ಸಾಯೋದು ಬೇಡ ಅನ್ಸುತ್ತೆ. ಹಾಗೆ ಏನು ಮಾಡಬೇಕು ಅಂತ ಶುರುವಾಗುತ್ತಾಗ ಅದನ್ನು ಬಿಡಿಸೋದ್ರ ಹತ್ರ ಹೋಗ್ಬೇಕು ಅಂತ ಅರ್ಥ. ಹೊತ್ತು ಹೊಳಗೆ ಹೋಗ್ಬೇಕಾದ್ರೆ ಏನು ಮಾಡಬೇಕಾಗ? ಅವರಲ್ಲಿ ಭಕ್ತಿ ಮಾಡಬೇಕು. ಭಕ್ತಿ ಮಾಡಿದ ಮೇಲೆ ಉಪಾಸನೆ ಮಾಡಬೇಕು. ಅನ್ನಕ್ಕೆ ಇಟ್ಬಿಟ್ಟ, ಹೊರಟೆ ಬಿಟ್ಟ, ಆಗಲಿಲ್ಲ, ಹೊತ್ತು ಕುದಿಬೇಕದು. ಉಪಾಸನೆ ಎಷ್ಟೊತ್ತಾಗಬೇಕದೀಗ? ಅನ್ನ ಹಾಕಿದ ನೀರು ಹಾಕಿದಿಟ್ಟ, ಇಳಿಸ್ಬಿಟ್ಟ, ಹಾಗೇ ಇಲ್ಲ, ಹಾಗೆ ಅಷ್ಟೊತ್ತು. ಅದು ಉಪಾಸನೆ ಭಾಗ. ಅದಿಷ್ಟು ಕೂಡ ಉಪಾಸನೆ. ಇನ್ನೂ ಸ್ವಲ್ಪ ಆಗ್ತಾ ಇದೆ ಅಂತಾನಲ್ಲ, ಉಪಾಸನೆ ಮಾಡ್ತಾ 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 ಹೋಗ್ತಾ ಅವ ಅನ್ನ ಆಯಿತು, ಜ್ಞಾನ ಬಂತು, ಅಪರೋಕ್ಷ ಜ್ಞಾನ ಬಂತಾಗ ಆ ಸ್ಟೇಜ್ರಿಂದೇ ದೇವರು ಮುಕ್ತಿ ಗ್ಯಾರಂಟಿ. ಅಲ್ಲಿವರೆಗೂ ಕೂಡ ಸಾಧನೆ ಮಾಡ್ತಾನೇ ಇರಬೇಕು. ವೈರಾಗ್ಯಸ್ಯ ಮುಕ್ತಿ ಹೇತು ಜ್ಞಾನೋಪಾಯತ್ವೋಕ್ತ್ಯ ವೈರಾಗ್ಯ ಭಕ್ತ್ಯುಪಾಸನ ಜ್ಞಾನಪಾದಾನಾಂ ಚತುರ್ಣಾಂ ಕ್ರಮ ಬೀಜಮಪಿ ಸೂಚಿತಂ. ಕ್ರಮ ಅಂದ್ರೆ ಆರ್ಡರ್ ಕೂಡ ಹೇಗೆ ಅಂತ ತೋರಿಸಿದ್ದಾರೆ. ಇವತ್ತೇನಾಗಿದೆ, ಓದೋದ್ರ ಬಗ್ಗೆ ಸಾಕಷ್ಟು ಆಸಕ್ತಿ ಬಂದಿದೆ, ವೈರಾಗ್ಯನೇ ಇಲ್ಲ, ಅದು ಪ್ರಾಬ್ಲಮ್ ಆಗಿದೆ. ಗೊತ್ತಾಯ್ತಾ? ನೀವು ಓದ್ತೀಯ ಬಾಬಾ ಕೂಡಿಸ್ಬೋದು ಬಿಡೋದಲ್ಲ. ವೈರಾಗ್ಯ ಇದೆ ಫಸ್ಟ್ ಅವನಿಗೆ. ವೈರಾಗ್ಯನೇ ಇಲ್ಲ ಅಂದರೆ ಏನಿಲ್ಲ,
ತತಸ್ಯ ತತ್ವಗ್ರಹಣಾಯ ಸಾಕ್ಷಾತ್ ವರೀಯಸೀರಪಿ ವಾಚಃ ಸಮಾಸನ್. ರಘುಗಣನಿಗೆ ಭರತರಾಜ ಹೇಳಿದ ಮೊದಲನೇ ಮಾತು ಅದೇನೆ. ನನಗೆ ಯಾಕೆ ಅರ್ಥ ಆಗಿಲ್ಲ ಅಂತ ಕೇಳ್ತಾನೆ. ನೀನು ಯಾಕೆ ಅರ್ಥ ಆಗಿಲ್ಲ ಅಂದರೆ ನೀನು ಯಾಕಷ್ಟು ಓದಿದ್ದೆ, ವೈರಾಗ್ಯನೇ ಎಲ್ಲ ಅರ್ಥ ಆಗಿಲ್ಲ. ವೈರಾಗ್ಯ ಇಲ್ಲದೆ ಹೋದರೆ ಏನಿಲ್ಲ, ಎಲಿಜಿಬಿಲಿಟಿ ಇಲ್ಲ. ಅದಕ್ಕೆ ಅಥ ಶಬ್ದೇನ ಅಧಿಕಾರಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಯಾರಿಗೆ ವೈರಾಗ್ಯ ಇರುತ್ತೆ ಅವರಿಗೆ ಮಾತ್ರ ಯಾವುದಕ್ಕೆ ಅಧಿಕಾರ? ಜ್ಞಾನಕ್ಕೆ ಅಧಿಕಾರ. ಹಸಿವಾದವನಿಗೆ ಮಾತ್ರ ಜ್ಞಾನಕ್ಕೆ, ಅನ್ನಕ್ಕೆ ಅಧಿಕಾರ. ಗೊತ್ತಾಯ್ತಾ? ವೈರಾಗ್ಯ ಇದ್ದವನಿಗೆ ಮಾತ್ರ ಜ್ಞಾನಕ್ಕೆ ಅಧಿಕಾರ. ಇಲ್ಲದೆ ಹೋದರೆ ಇಲ್ಲ. ಇವತ್ತು ಆ ಕಾನ್ಸೆಪ್ಟ್ ಇಲ್ಲೇ ಇಲ್ಲ. ಇವತ್ತು ವೈರಾಗ್ಯ ಅಲ್ಲ, ಭಯಂಕರ ಆಸೆ ಇರೋರಿಗೆ ಹೇಳ್ಕೊಟ್ರೆ ಏನಾಗುತ್ತೆ, ಅಲ್ಲಿಗೀಗ ಮಿಸ್ಯೂಸ್ ಮಾಡಿಬಿಡ್ತಾರೆ. ಭಯಂಕರ ಆಸೆ ಇರೋರಿಗೆ ಜ್ಞಾನ ಏನು ಕೆಲಸ ಮಾಡೋದಿಲ್ಲ. ಆದ್ದರಿಂದ ಅದು ವೇಸ್ಟ್ ಇದ್ದಾಗ ಲೆಕ್ಕ. ಅದಕ್ಕೆ ಅವ್ರು ಏನು ಮಾಡ್ತಿದ್ರು, 1 ವರ್ಷ ಪರೀಕ್ಷೆ ಮಾಡ್ತಿದ್ರು. ಫಸ್ಟ್ 1 ವರ್ಷ ಪರೀಕ್ಷೆ ಮಾಡಿ ಅವನು ಏನೇನೋ ಕಷ್ಟದ ಕೆಲಸ ಹೇಳ್ತಿದ್ರು. ನೋಡೋದಕ್ಕೆ ಸಾಕೆ ಸಾಕು ಅನಿಸ್ಬಿಡ್ಬೇಕು. ಬಿಡ್ತಿದ್ದಿಲ್ಲ ಅವನು. ಯಾತಕ್ಕೆ? ಏನು ಗುರಿ ಅವನಿಗೆ? ಜ್ಞಾನ ಬೇಕೇ ಬೇಕು ಅಂತ ಹೇಳೋದ್ರಿಂದ ಆಗ ಅವನಿಗೆ ಪಾಠ ಹೇಳ್ಕೊಡ್ದು. 1 ವರ್ಷ ಪರೀಕ್ಷೆ, ಅದು ಮಿನಿಮಮ್. ಅದು ಕೆಲಸ ರಿಪೀಟರ್ 3 ವರ್ಷದ ಕೋರ್ಸನ್ನು 6 ವರ್ಷ ಮಾಡೋರು ಇದ್ದಾರಲ್ಲ, 7 ವರ್ಷನೂ ಮಾಡ್ಬೋದು. ಅದಕ್ಕೆ 1 ವರ್ಷಕ್ಕಾಗಲಿಲ್ಲ, ಪರ್ಮಿಷನ್ ಪೀರಿಯಡ್ ಎಕ್ಸ್ಟೆಂಡ್ ಮಾಡಿದಾಗೆ ಎಕ್ಸ್ಟ್ರಾ ಇನ್ನೊಂದು ವರ್ಷ ಇರೋ ನೋಡೋಣಂತೆ ಅಂತ ಹೇಳೋದು. ಆಗ ಅವ್ರಿಗೆ ಹೇಳ್ಕೊಡೋದು. ಇಲ್ಲಿ ಹೋದ್ರೆ ಇಲ್ಲ. ಇವತ್ತು ಆ ಕಾನ್ಸೆಪ್ಟ್ ಇಲ್ಲೇ ಇಲ್ಲ. ಅವತ್ತು ಅಷ್ಟೇ ಹಿಡ್ಕೊಂಬಂದು ಅವ್ನು ಬೇಡ ಅಂದರೆ ಹೇಳ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಅವ್ರು ಅದು ಮಿಸ್ಯೂಸ್ ಮಾಡ್ತಾನೆ. ಕೊನೆಗೆ ಅವ್ನಿಗೆ ವೈರಾಗ್ಯ ಇಲ್ಲ ಆದ್ದರಿಂದ ಏನು ಮಾಡ್ತಾನೆ, ಅವನು ಮಿಸ್ಯೂಸ್ ಮಾಡ್ತಾನೆ. ವೈರಾಗ್ಯ ಇದ್ದಿದ್ರೆ ಹಸಿವೆ ಇತ್ತು ತಿಂದಬಹುದು, ಹಸಿವೆ ಇಲ್ಲ ಅದು ಮಾರಾಟಕ್ಕೆ ಇರ್ತಾನೋ. ಇದು ಅನ್ನ ರೆಡಿ ಇದೆ ಮಾರಾಟದ ಮಾಡ್ತೀನಿ. ಯಾಕೆ? ತನಗೆ ಇದೆ, ತನಗೆ ಬೇಕಿಲ್ಲ, ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಸುಮ್ಮನೆ ಯಾಕೆ ಕೊಡಬೇಕು ಅಂತಾನೆ ಮಾಡ್ತಾನೆ. ಮಿಸ್ಯೂಸ್ ಆಗಬಾರ್ದು. ಅನ್ನ ಹೇಗೆ ಮಾಡ್ತಾನೆ, ಜ್ಞಾನ ಹೇಗೆ ಮಾಡ್ತಾನೆ. ಅದೇ ಹೇಳಿದ್ದು, ಸುಖಾರ್ಥಿ ರಾಮ್ ಕುತೋ ವಿದ್ಯಾ. ಅದ್ರ ಅರ್ಥ ಏನದಕ್ಕೆ? ಯಾವ್ರಿಗೆ ವೈರಾಗ್ಯ ಇಲ್ಲ ಅವರಿಗೆ ವಿದ್ಯೆ ಬರೋದಿಲ್ಲ. ವೈರಾಗ್ಯ ಇಲ್ಲದ್ರೆ ಅದಕ್ಕೆ ನಮ್ಮಲ್ಲೂ ಕೂಡ ಏನಾಗುತ್ತೆ, ಸಾಮಾನ್ಯವಾಗಿ ಬಡ ಹುಡುಗರು ಏನು ಮಾಡ್ತಾರೆ, ಚೆನ್ನಾಗಿ ಓದಿ ಮಾರ್ಕ್ಸ್ ತಗೋತಾರೆ. ಶ್ರೀಮಂತರ ಮಗ ಎಲ್ಲೆಲ್ಲೋ ಅಲ್ದ ಶುರು ಬರೀ ಓದೋದಿಲ್ಲ, ಅಲ್ಲ ದುರಭ್ಯಾಸ ಕಲ್ಟಿವೇಟ್ ಮಾಡ್ಕೊಂಡ್ಬಿಡ್ತಾರೆ. ಸೊ ವೈರಾಗ್ಯ ಇಲ್ಲದೆ ಇದ್ದವರಿಗೆಂದೂ ಕೂಡ ಜ್ಞಾನ ಬರೋದಿಲ್ಲ. ಲೋಕದಲ್ಲೂ ಹಾಗೆ, ಶಾಸ್ತ್ರದಲ್ಲೂ ಹಾಗೆ. ವಿರಕ್ತಿ ಅಂದ್ರೆ ಒಂದೇ, ವೈರಾಗ್ಯ ಅಂದ್ರೆ ಒಂದೇ. ರಕ್ತಿ ಅಂದ್ರೆ ಒಂದೇ, ರಾಗ ಅಂದ್ರೆ ಒಂದೇ. ರಕ್ತಿ ರಾಗ ತಥಾಸಕ್ತಿ. ರಕ್ತಿ, ಶಕ್ತಿ, ರಾಗ ಎಲ್ಲ ಪರ್ಯಾಯ ಪದಗಳು. ಈ ಸಂಗೀತದ ರಾಗ ಅಲ್ಲ ಅದು. ಸಂಗೀತದ ರಾಗ ಬೇರೆ, ಶಾಸ್ತ್ರದ ರಾಗ ಬೇರೆ. ಏವಂ ಪರಂಪರೆಯ ವೈರಾಗ್ಯ. ಸಂಗೀತದಲ್ಲಿ ರಾಗ ಇರಲೇಬೇಕು, ಶಾಸ್ತ್ರದಲ್ಲಿ ರಾಗ ಇರಲೇಬಾರದು. ರಾಗ ಇದ್ದರೆ ಜ್ಞಾನ ಇಲ್ಲ, ಅಲ್ಲಿ ರಾಗ ಇಲ್ಲದೆ ಹೋದ್ರೆ ಸಂಗೀತ ಇಲ್ಲ. ಮುಕ್ತಿ ಹೇತು ಜ್ಞಾನೋಪಾಯತ್ವೋಕ್ತ್ಯ ವೈರಾಗ್ಯ ಭಕ್ತಿ ಉಪಾಸನ ಜ್ಞಾನಪಾದಾನಾಂ ಚತುರ್ಣಾಂ ಕ್ರಮ ಬೀಜಮಪಿ ಸೂಚಿತಂ. ಇದು ಅರ್ಥ ಯಾತಕ್ಕೆ ಮಾಡ್ಕೋಬೇಕು ಅಂದರೆ, ಸಾಧನೆ ಇವೆಲ್ಲ ಮಾರ್ಗಗಳು. ವೈರಾಗ್ಯ, ಭಕ್ತಿ, ಉಪಾಸನ, ಜ್ಞಾನ. ಅಪ್ರೋಷ್ಟ ಜ್ಞಾನ ಬೇಕು ಅಂತ ಆದರೆ ಮೊದಲ 3 ಹಂತ ಸಾಧಿಸಬೇಕದು. ವೈರಾಗ್ಯ ಬರಲಿಕ್ಕೇನೆ ಕಪಿಲ ಗೀತಾದಲ್ಲಿ ಏನು ಹೇಳ್ತಾರೆ, ಅದಿಷ್ಟು ತಿಳಿಸಿದರು. ಪಂಚಮಸ್ಕಂದ ಭಾಗವತ ನರಕ ವರ್ಣನೆ ಮಾಡಿದರು. ನರಕ ವರ್ಣನೆ, ಸ್ವರ್ಗ ವರ್ಣನೆ ಎಲ್ಲ ಯಾತಕ್ಕದು? ನರಕನ ಬೇಡೇ ಬೇಡ ಅನ್ನೋ ದೃಷ್ಟಿಯಿಂದ ನರಕದ ಬಗ್ಗೆ ಕೇಳಬೇಕು. ಸ್ವರ್ಗ ಸಾಲ್ದೊಬ್ಬ ದೃಷ್ಟಿಯಿಂದ ಕೇಳಬೇಕು. ಸ್ವರ್ಗ ಬೇಡ ಬೇಡ ಆಗೋದಿಲ್ಲ, ಸ್ವರ್ಗ ಬೇಕು, ಆದರೆ ಅಲ್ಟಿಮೇಟ್ ಅಲ್ಲ ಆದ್ದರಿಂದ ಬೇಡ. ನರಕ ಏನೂ ಅಲ್ಲ ಆದ್ದರಿಂದ ಬೇಡ. ಸ್ವರ್ಗ ಪೂರ್ತಿ ಸುಖ ಅಲ್ಲ ಆದ್ದರಿಂದ ಬೇಡ. ಡಿಫರೆನ್ಸ್ ಗೊತ್ತಾಯ್ತಾ? ಸ್ವರ್ಗನೂ ಬೇಡ, ಏನು ಬೇಕು? ಊಡ್ಸೋತ್ನಲ್ಲಿ ಅವನಿಗೆ ಅದು ಇದು ಬೇಡ ಅಲ್ಲ, ತಿಂಡಿನೂ ಬೇಡ. ಯಾತಕ್ಕೆ? ಅದು ಪೂರ್ತಿ ಹೊಟ್ಟೆ ತುಂಬದಿಲ್ಲ. ಯಾವುದು ಬೇಕು ಅವನಿಗೆ? ಊಟನೇ ಆಗಬೇಕು. ಅರ್ಥ ಆಯ್ತಾ? ಅದಕ್ಕೆ ಜ್ಞಾನನೇ ಬರಬೇಕು ಅಲ್ಟಿಮೇಟ್. ಈ ಅರ್ಥದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅದು. ಏವಂ ಪರಂಪರೆಯ ತದುಕ್ತಮ ಅನುಭಾಷ್ಯೇ. ಇದೆಲ್ಲ ಅನುಭಾಷ್ಯದಲ್ಲಿ ಹೇಳಿದ್ದಾರೆ, ಅನುವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ವೈರಾಗ್ಯತೋ ಭಕ್ತಿದಾರ್ಢ್ಯಂ ತೇನೋಪಾಸ ಯದಾ ಭವೇತ್ ಆಪರೋಕ್ಷಂ ಭವೇದ್ ವಿಷ್ಣೋ ಇತಿ ಪಾದಕ್ರಮೋ ಭವೇತ್. ಅನುವ್ಯಾಖ್ಯಾನದ ಮಾತುಗಳು. ಪಾದಕ್ರಮ ಹೇಗಿದೆ ಅಂದರೆ, ವೈರಾಗ್ಯತಃ ಭಕ್ತಿದಾರ್ಢ್ಯಂ, ವೈರಾಗ್ಯದಿಂದ ಭಕ್ತಿದಾರ್ಢ್ಯ ಬಂತು. ತೇನ ಉಪಾಸ, ಅದರಿಂದ ಉಪಾಸನೆ ಮಾಡಿದ. ಯದಾ ಭವೇತ್, ಯಾವ ಉಪಾಸನೆ ನಡೆಯುತ್ತೋ, ಅಪರೋಕ್ಷಂ ಭವೇದ್ ವಿಷ್ಣೋ. ವೈರಾಗ್ಯ, ಭಕ್ತಿದಾರ್ಢ್ಯ, ಉಪಾಸನ, ಅಪರೋಕ್ಷ ಜ್ಞಾನ. ಇದೇ ಪಾದಕ್ರಮೋ ಭವೇ. 4 ಪಾದಗಳು ಈ ಕ್ರಮದಲ್ಲೇ ಇವೆ ಅಂತ ಹೇಳಿ ತಿಳಿಸಿರೋದ್ರಿಂದ ಈ ಸ್ಟೆಪ್ಸ್ ನಮಗೆ ಗೊತ್ತಿದ್ರೆ ಯಾವ ರೀತಿ ಮಾಡಬೇಕು ಅಂತ ಗೊತ್ತಾಗುತ್ತೆ. ಡಾಕ್ಟರ್ ಆಗಬೇಕು ಅನ್ಕೊಂಡ ತಕ್ಷಣ ಕೋರ್ಸ್ ನೋಡ್ದ. ಆ ಕೋರ್ಸ್ ಎಷ್ಟು ವರ್ಷ, ಅದಕ್ಕೆ ಎಲಿಜಿಬಿಲಿಟಿ, ಮುಂದೆ ಡಾಕ್ಟರ್ ಆದ. ಅದೇ ತಾನೇ ಜ್ಞಾನ ಬರಬೇಕಾದ್ರೆ ಸ್ಟೆಪ್ಸ್ ಇದೆ. ನಾನು ಭೂತಬಂಧಸ್ತು ಸಂಸಾರೋ ಮುಕ್ತಿಸ್ತೇಭ್ಯೋ ವಿಮೋಚನಂ. ಇವೆಲ್ಲ ಭಾಷ್ಯದಲ್ಲಿ ಉಲ್ಲೇಖ ಮಾಡಿಬಿಟ್ಟಿದ್ದಾರೆ. ಭೂತಾನಾಂ ವಿನಿವೃತ್ತಸ್ತು ಮರಣಂ ಇತಿ ಸ್ಮೃತಿಭ್ಯಾಂ ಮೃತಿಮಾತ್ರೇಣ ಮುಕ್ತ್ಯವಗಮಾತ್ ಕಿಂ ವೈರಾಗ್ಯಾದಿ ಸಾಧನೇನ ಇತ್ಯತಃ ಶುಭಾಧಿಕೃತಃ ಮೃತ್ವಾ ಲೋಕಾಂತರಂ ಗಚ್ಚತೋ ಜೀವಸ್ಯ ಭೂತೈಃ ಅವಿನಾಭಾವ ಸಮರ್ಥನಾರ್ಥಂ ಸೂತ್ರಂ
ತದಂತರ ಪ್ರತಿಪತ್ತೋ ರಹ್ಮತಿ ಇತ್ಯಾದಿ. ನಾನು ಈ ಪ್ರಶ್ನೆ ಮಾಡಿದ, ಭೂತಬಂಧಸ್ತು ಸಂಸಾರೋ ಮುಕ್ತಿಸ್ತೇಭ್ಯೋ ವಿಮೋಚನಂ. ಸಂಸಾರ ಅಂದ್ರೇನು? ಭೂತಬಂಧ. ಭೂತ ಅಂದ್ರೇನು? ಪಂಚಭೂತ. ಪಂಚಭೂತಗಳ ಸಂಬಂಧನೇ ಸಂಸಾರ. ಮುಕ್ತಿ ತೇಭ್ಯೋ ವಿಮೋಚನ. ಮುಕ್ತಿ ಅಂದ್ರೇನು? ಅವುಗಳಿಂದ ಬಿಡುಗಡೆ ಹೊಂದೋದು, ಇಷ್ಟೇ. ಹೌದಲ್ಲ? ಅಂದಮೇಲೆ ದೇವರೇ ಹಾಕಬೇಕು, ಭಕ್ತಿ ಬೇಕಿದಕ್ಕೆಲ್ಲ. ಪಂಚಭೂತಗಳ ಬಂಧ ಹೋದ್ರೆ ಸಾಕಷ್ಟೇ, ಅದೇ ಮುಕ್ತಿ. ಪಂಚಭೂತಗಳ ಬಂಧ ಅಂದ್ರೇನು? ದೇಹ. ಸೊ ಮೋಚನ ಅಂದ್ರೇನು? ದೇಹ ಹೋಗೋದು. ಸೊ ಸತ್ರ ಮೋಕ್ಷ ಅಂತ ಅರ್ಥ ಅಲ್ಲಿ. ಸತ್ರ ಮೋಕ್ಷ. ಸುಲಭವಾಗಿ ಮೋಕ್ಷ ಸಿಗಬೇಕಾದ್ರೆ, ಸಾಯ್ತಕ್ಕಂಥ ಒಳ್ಳೆ ಉಪಾಯ ಇರಬೇಕಾದ್ರೆ ನೀವ್ಯಾಕೆ ಮೋಕ್ಷ ಬೇಕು ಅಂತ ಬೇರೆ ಕಡೆ ಸಾಯ್ತೀರಿ? ಜ್ಞಾನ ಬೇಕು ಅಂತ ಅವ್ನು ಅರ್ಥ ಆಯ್ತಾ? ಈಗ ಇದಕ್ಕಾಗಿ ಸಾಯಿರಿ, ಅದಕ್ಕಾಗಿ ಸಾಯ್ಬೇಕು ಅಂತ ವಾದ. ಭೂತಾನಾಂ ವಿನಿವೃತ್ತಿಸ್ತು ಮರಣಂ ಇತ್ತೇವೇನು ಹೇಳಿದ? ಟಿ ಸಿ ತೊಗೊಂಡ್ರೆ ಪಾಸ್ ಅಂತ ತಿಳ್ಕೊಂಡ. ಗೊತ್ತಾಯ್ತಾ? ಟಿ ಸಿ ತೊಗೊಳ್ಳೋದು ಯಾವಾಗ? ಅವನು ಕೋರ್ಸ್ ಮುಗಿಸಿ ಮಾರ್ಕ್ಸ್ ಕಾರ್ಡ್ ತೊಗೊಂಡು ಟಿ ಸಿ ತೊಗೊಂಡ್ಬಿಟ್ಟ. ದೊಡ್ಡ ಗಲಾಟೆ ಮಾಡಿದ, ಸಸ್ಪೆಂಡ್ ಮಾಡಿ ಟಿ ಸಿ ಕೊಟ್ಟರೆ ಏನು ಮಾಡ್ದ? ನಂಗೂ ಟಿ ಸಿ ಬಂತು ಹೋದ್ರೆ ಆಗೋ ಹಾಗೆ. ಎಂಥ ಟಿ ಸಿ ಇದು? ಇಲ್ಲಲ್ಲ, ಬೇರೆ ಕಡೆ ಓದ್ಲಿಕ್ಕೆ ಆಗಬಾರ್ದು ಅವರಿಗೆ. ಸಸ್ಪೆಂಡ್ ಬೇರೆ ಸೀಟ್ ಕೂಡ ಸಿಗೋದಿಲ್ಲ. ಆ ಥರ ಟಿ ಸಿ ತೊಗೋಬಾರ್ದು. ಯಾವ ಥರ ಟಿ ಸಿ ತೊಗೋಬೇಕು? ಕೋರ್ಸ್ ಮುಗಿಸಿ ಗುಡ್ ಕಾಂಟ್ಯಾಕ್ಟ್ ಕೋರ್ಸು ಮೆರಿಟು, ಇದು ಕಾಂಡಕ್ಟ್, ಅದರಿಂದ ಟಿ ಸಿ ತೊಗೋಬೇಕೆ ಹೊರತು ಸಸ್ಪೆಂಡ್ ಡಿಸ್ಮಿಸ್ ಆಗಿ ತೊಗೊಂಡ್ರೆ ಅಲ್ಲ. ಇವನು ಹಾಗೆ ತಿಳ್ಕೊಂಡ್ರೆ, ಇವರಲ್ಲಿ ಚಾರ್ವಾಕರು ಹಾಗೆ ತಿಳ್ಕೊಂಡ್ರು. ಸತ್ರ ಮೋಕ್ಷ ಸ್ಮೃತಿಭ್ಯಾಮ್ ಎರಡು ಸ್ಮೃತಿ ಕೊಟ್ಟರು. ಒಂದು ಸ್ಮೃತಿ ಏನು? ಭೂತಬಂಧಸ್ತು ಸಂಸಾರ ಮುಕ್ತಿಸ್ತೇಭ್ಯೋ ವಿಮೋಚನ. ಒಂದು ಭೂತಾನಾಂ ವಿನಿವೃತ್ತಿಸ್ತು ಮರಣಂ. ಭೂತಗಳ ಬಿಡುಗಡೆ ಹೊಂದೋದೆ ಮರಣ. ಮರಣ ಅಂದರೆ ಮೋಕ್ಷ ಅಷ್ಟೇ. ಇದು ಸ್ಮೃತಿಭ್ಯಾಮ್ ಎರಡು ಸ್ಮೃತಿಗಳಿವೆ. ಮೃತಿ ಮಾತ್ರೇಣ ಮುಕ್ತ್ಯವಾಗಮಾತ್. ಸತ್ರ ಸಾಕು ಮುಕ್ತಿ ಸಿಗುತ್ತೆ ಅಂತ ಹೇಳಿದ ಮೇಲೆ ಕಿಂ ವೈರಾಗ್ಯಾದಿ ಸಾಧನೇನ. ವೈರಾಗ್ಯಾದಿ ಸಾಧನ ಯಾತಕ್ಕೆ? ಇತ್ಯತಃ ಶುಭಾಧಿಕೃತಃ ಮೃತ್ವಾ ಲೋಕಾಂತರಂ ಗಚ್ಚತೋ ಜೀವಸ್ಯ ಭೂತೈರ ವಿನಾಭಾವ ಸಮರ್ಥನಾರ್ಥಂ ಸೂತ್ರಂ. ತುಂಬ ಇಂಪಾರ್ಟೆಂಟ್ ಇದು. ಹೇಳ್ತಾರೆ, ನೀನು ತಪ್ಪು ತಿಳ್ಕೊಂಡಿದ್ದಿ. ಮೊದಲೇದಾಗಿ ಭೂತಬಂಧನೆ ಸಂಸಾರ ಅಲ್ಲೇ ಅಲ್ಲ. ಫಸ್ಟ್ ಆಫ್ ಆಲ್ ಸಂಸಾರ ಯಾವುದೋ? ಬಂಧಕೋ ಭವಪಾಸೇನ ಭವಪಾಶಾಚ, ಅಲ್ಲಿರೋ ಸಂಸಾರ. ಹೇಳಿದ ಸೀಟ್ ಇಲ್ಲ ಅಂದರೆ ನಮ್ಮನೆ ಸೇತ್ ತಂದು ಹಾಕೋತೀನಿ ಬಿಡಿ, ಯಾಕೆ ಯೋಚನೆ ಮಾಡ್ತೀರಿ ಅಂದಾಗ ಈ ಸೀಟ್ಗೆ ಈ ಅರ್ಥನ ಅಲ್ಲಿ? ಆ ಬಂಧಕ್ಕೆ ಈ ಅರ್ಥ ಅಲ್ಲ. ಭೂತಬಂಧ ಸಂಸಾರ ಅಲ್ಲ, ಪ್ರಕೃತಿ ಬಂಧ ಸಂಸಾರ. ಅದಕ್ಕಿಂತ ಲಿಂಗದೇಹ ಇದೆ, ಅದು ಅಲ್ಟಿಮೇಟ ದೇವರ ಇಚ್ಛೆ ಇದೆ. ಅದು ಬಿಟ್ಬಿಟ್ಟ ಇವನು, ಬರೀ ಇಷ್ಟೇ ಭೂತಬಂಧ ಸಂಸಾರ ಅಂತ ತಿಳ್ಕೊಂಡ್ಬಿಟ್ಟ. ಜೈಲಲ್ಲಿ ಹಾಕಿದ್ದ ಬಿಡು ಅಂದ್ರೆ ಬೀಗ ತೆಗೆದು ಬಿಟ್ಕೊಂಡು ಬಿಟ್ಬಿಟ್ರೆ ಅಲ್ಲ. ಕೋರ್ಟ್ ಆರ್ಡರ್ ತಂದು ಬಿಡಿಸ್ಕೋಬೇಕು ಅವನು. ಈಗ ಬೀಗ ತೆಗೆದು ಬಿಟ್ರೆ ಅಲ್ಲ, ಬಿಟ್ಟವನು ಅಪರಾಧಿ, ಇವನು ಅಪರಾಧಿ. ಅರ್ಥ ಆಯ್ತಾ? ನೋಡೋದಕ್ಕೆ ಏನಿಸುತ್ತೆ? ಲಾಕ್ ಹಾಕಿದ್ದಾರೆ, ತೆಗೆದ್ರೆ ಮುಗಿದೋಯ್ತು ಅಷ್ಟೇ. ಗೊತ್ತಾಯ್ತಾ? ಲಾಕ್ ಹಾಕಿದ್ದಾರೆ ನಿಜ. ಲಾಕ್ ಹಾಕೋದಕ್ಕೆ ಏನಿದೆ ಎಂದು ಆರ್ಡರ್ ಇದೆ. ಗೊತ್ತಾಯ್ತಾ? ಅದಕ್ಕೆ ಲಾಕ್ ಹಾಕಿದ್ದಾರೆ ಅಷ್ಟೇನೆ. ಇಲ್ಲೋದ್ರೆ ಲಾಕ್ ಹಾಕಾಗಿಲ್ಲ ಅವನು. ಸೊ ಇದು ಭೂತಬಂಧ ಅಂಬೋದೇನೋ ಲಾಕ್ ಇದ್ದ ಹಾಗೆ. ಲಾಕಿಗೆ ಏನು ಕಾರಣ ಇದೆ? ಸ್ವರೂಪ ಅಲ್ಲಿ, ಆಮೇಲೆ ಅನಾದಿ ಕಾಲದ ಲಿಂಗದೇಹ, ಅನಾದಿ ಕರ್ಮ ಎಲ್ಲ ಸೀರೀಸ್ ಇದೆ. ಅಲ್ಟಿಮೇಟ್ ದೇವರ ಇಚ್ಛೆ ಇದೆ. ಅದೆಲ್ಲ ಬಿಟ್ಟ. ಆ ಅರ್ಥದಲ್ಲಿ ಅದಲ್ಲೇ ಅಲ್ಲ. ಹೋಗ್ಲಪ್ಪ, ಅದೊಂದು ತಿಳ್ಕೊ ಹೋಗ್ಲಿ. ಭೂತಬಂಧನೆ ಸಂಸಾರ ಅಂತ ತಿಳ್ಕೊಂಡ್ರು ಕೂಡ ಮೃತ್ಯುವೇ ಮೋಕ್ಷ ಅಲ್ಲ. ಯಾತಕ್ಕೆ? ಆ ವಾಕ್ಯ ಶುಭಾಧಿಕೃತಃ ಮೃತ್ವಾ ಲೋಕಾಂತರಂ ಗಚ್ಚತೋ ಜೀವಸ್ಯ ಭೂತೈರವಿನಾಭಾವ ಸಮರ್ಥನಾರ್ಥಂ ಸೂತ್ರಂ. ತದಂತರ ಪ್ರತಿಪತ್ತೌ ರಹ್ಮತಿ ಪರಿಷ್ಪಕ್ತ ಅಂತ ಮುಂದೆ ಬರುತ್ತೆ. ಇದರ ಅರ್ಥ ಏನು ಅಂದರೆ, ಇದು ಇಂಪಾರ್ಟೆಂಟ್. ಭೂತಬಂಧ ಪಂಚಭೂತ ಶರೀರ ಇದೆ. ಈಗ ಇವನು ಸತ್ತೋದ, ದಹನ ಮಾಡಿದ್ರೋ ಹೂಡಿಟ್ರೋ ಇಟ್ಬಿಟ್ರು, ಅಲ್ಲಿಗೆ ಭೂತಬಂಧ ಹೋಯ್ತು ಅಂತ ಕೇಳಿದ್ರೆ ಹೋಗಿಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಹೋಗಿಲ್ಲ. ಏನಾಗುತ್ತದೋ ಅವನು ಫಾಲೋ ಮಾಡ್ತಾ ಇದೆ. ಪಾರ್ಶಿಯಲಿ ಹೋಯ್ತು, ಟೋಟಲಿ ಹೋಗಿಲ್ಲ. ಅರ್ಥ ಆಯ್ತಾ? ಹೋಗಿದ್ದು ಪಾರ್ಶಿಯಲಿ, ಟೋಟಲಿ ಹೋಗಿಲ್ಲ. ಜನ ಏನು ತಿಳ್ಕೊಂಡ್ಬಿಟ್ರು? ಪೂರ್ತಿ ಸುಟ್ಟೋಯ್ತು ಭಯ, ಇಲ್ಲೇ ಇಲ್ಲ ಅಂತ ಕೇಳಿದರೆ ಸೂಕ್ಷ್ಮ ರೂಪದಲ್ಲಿ ಏನಾಗಿದೆ? ಅದು ಹೋಗಿದೆ ಆಗ್ಲೇನೆ. ಅರ್ಥ ಆಯ್ತಾ? ಸೂಕ್ಷ್ಮ ರೂಪದಲ್ಲಿ ಆಗಲೇ ಜೊತೆಗೆ ಹೋಗ್ಬಿಟ್ಟಿದೆ. ಅದು ಹೇಗೆ ಎಕ್ಸಾಂಪಲ್ ತೊಗೊಂಡ್ರೆ, ಸೀಮೆಎಣ್ಣೆ ಮುಟ್ಟಿದಾಗ ಆ ಕಡೆ ಕೈ ತಗೊಂಡ, ಸೀಮೆಎಣ್ಣೆ ಇಲ್ಲೇ ಇಲ್ಲ. ಈಗ ವಾಸನೆ ಇದೆಲ್ಲ ವಾಸನೆ ಹೋಗಲಿಲ್ಲ ಒಂದೀಗ. ನಮಗೆ ಅರ್ಥ ಆಗಿದೆಯೋ ಇಲ್ಲ ಈಗ? ಅಂದರೆ ಸೀಮೆಎಣ್ಣೆ ನಾವು ಟಚ್ ಬಿಟ್ಟರೂ ಕೂಡ ಏನಾಗಿದೆ ಅದರದೀಗ? ವಾಸನೆ ಹೋಗಿಲ್ಲ. ಸೊ ಪಂಚಭೂತಗಳ ಸಹವಾಸ ನಮಗೆ ಹೊರಗೆ ಹೋದರೂ ಕೂಡ ಒಳಗೆ ಅಂಟಿಕೊಂಡಿದೆ. ಆದ್ದರಿಂದ ಅದು ಹೋಗೋದಿಲ್ಲ. ಅದು ಅದರಿಂದ ಮುಂದೇನು ಬರುತ್ತೆ? ಅದಕ್ಕೆ ತಕ್ಕಂಥ ದೇಹ ಬರುತ್ತೆ. ಮತ್ತು ಅಲ್ಲೂ ಮತ್ತೆ ಹೋಗೋದಿಲ್ಲ. ಮತ್ತು ಇನ್ನೂ ಸರ್ತಿ ಏನಾಗುತ್ತೆ? ಇನ್ನು ಜಾಸ್ತಿ ಆಗಿಬಿಟ್ಟು ವಾಸನೆ ಏನಾಗುತ್ತದೋ ಮೊದಲಿಗಿಂತ ಹೋಪ್ಲೆಸ್ ಆಗಿಬಿಡುತ್ತೆ. ಹೀಗಾಗಿ ಭೂತಬಂಧವನ್ನು ಕಳ್ಕೊಳ್ಳೋದೇ ಮೋಕ್ಷ ಅಂತ ಅಲ್ಲೇ ಅಲ್ಲ. ಯಾಕೆ? ಭೂತಬಂಧ ಪೂರ್ತಿ ಹೋಗೋದೇ ಇಲ್ಲ. ಅದರಿಂದ ತತ್ರ ವಿಶೇಷ ಶಂಕಾ ಸಮಾಧಾನಾಭ್ಯಾಂ ತದರ್ಥಸ್ಯೈವ ಸಮರ್ಥನಾರ್ಥಂ ತ್ರಾತ್ಮಕತ್ವಾದಿತ್ಯಾದೀನಿ ಪಂಚಾಧಿಕರಣಾನಿ
ಬುದ್ಧಿರ 5 ಅಧಿಕರಣಗಳು ಕೂಡ ಇವರು ವಿವರಣೆಗೋಸ್ಕರ ಹೊರಟಂತ ಅಧಿಕರಣಗಳು. ಏಕೆ ಭೂತ ಬಂಧವೇ ಬಂಧನ ಅಲ್ಲ, ಮತ್ತು ಭೂತ ಬಂಧ ಪೂರ್ತಿ ಹೋಗೋದಿಲ್ಲ ಅಂತ ಹೇಳೋದಕ್ಕೆ ಮುಂದೆಲ್ಲ ಬಂದಿದೆ. ತೇಷಾಂ ಸೂತ್ರಾಣಂ ತಾತ್ಪರ್ಯಾರ್ಥಂ ಭಾಷತೆ. ಅಷ್ಟೂ ಸೂತ್ರಗಳ ಭಾವ ವಿಶೇಷ ಆಶಂಕ, ಕರೆಕ್ಟ್. ವಿಶೇಷ ಆಶಂಕಾ ಸಮಾಧಾನಾಭ್ಯಾಂ, ವಿಶೇಷ ಆಶಂಕೆ ಮತ್ತು ಸಮಾಧಾನ. ತ್ರಾತ್ಮಕತ್ವಾದಿತ್ಯಾದೀನಿ ಪಂಚಾಧಿಕರಣಾನಿ ತೇಷಾಂ ಸೂತ್ರಾಣಾಂ ತಾತ್ಪರ್ಯಾರ್ಥಂ ಭಾಷತೆ ಶುಭೇನ ಕರ್ಮಣ ಸ್ವರ್ಗಮಿತಿ. ಅದಕ್ಕೇನೆ ಶುಭ ಕರ್ಮದಿಂದ ಸ್ವರ್ಗ ಅಷ್ಟೇ ಹೊರತು ಏನೂ ಅಲ್ಲ. ಅದಕ್ಕೆ ಅರ್ಥ ಹೇಳ್ತಾರೆ ಮುಂದೆ. ಜೀವ ಇತಿ ಅನ್ವೇತಿ ಯಾತೀತಿ ಆಕೃಷ್ಯತೆ ಇಹ ಮೃತ್ವಾ ಗಚ್ಚನ್ ಜೀವ ಶುಭೇನ ಪುಣ್ಯೇನ ಕರ್ಮಣ ಸ್ವರ್ಗಂ ಯಾತಿ ನತು ಶುಭಕರ್ಮಕೃತ ಮುಕ್ತ್ಯಾಖ್ಯಂ ಪರಂ ಪದಂ ಯಾತೀತ್ಯರ್ಥ. ಇನ್ನೂ ತಗೊಳ್ಳೋದಾದ್ರೆ ಪರೀಕ್ಷೆ ಆಯಿತು, ಹೊರಗೆ ಬಂದ, ಅವನು ಫ್ರೀ ಅಂದ್ಬಿಟ್ಟ. ಈಗ ಪರೀಕ್ಷೆ ಮುಗಿತಲ್ಲ, ಫ್ರೀ ಆಗಿಬಿಟ್ಟ. ಯಾರು ಫ್ರೀ? ಈಗ ರ್ಯಾಂಕ್ ಬರೋನು ಫ್ರೀ, ಫೇಲ್ ಆಗೋನು ಫ್ರೀನೇ. ಯಾಕೆ ಅಂತೂ ಕ್ಲಾಸಸ್ ಏನಿಲ್ಲ ಇಲ್ಲ. ಈಗ ಪದ್ಯ ಪರೀಕ್ಷೆ ಮುಗೀತು ಅಂತೇಳಿ. ಆದರೆ ಪಾಸ್ ಆದವನಿಗೆ ಮುಂದೆ ಏನು ಕಾದಿದೆ? ಪರೀಕ್ಷೆ ಮುಗಿದಿದೆ, ರಿಸಲ್ಟ್ ಕಾಯ್ತಾ ಇದೆ. ಈಗ ಸರಿಯಾಗಿ ಬರೆದವನು ಶುಭೇನ ಕರ್ಮಣ ಸ್ವರ್ಗಂ, ತಪ್ಪ ಬರೆದವನು ಬಯಸ್ಕೊಡೋದು ಸೆಪ್ಟೆಂಬರ್ ಎಲ್ಲ ಇದ್ದಿದ್ದೆ ಅವತ್ತು. ಸೊ ಆ್ಯಕ್ಚುಲಿ ಪೇಪರ್ ಕೊಟ್ಟು ಬಂದ ಮಾತ್ರಕ್ಕೇನೆ, ಪರೀಕ್ಷೆ ಮುಗಿದ ಮಾತ್ರಕ್ಕೇನೆ ಏನಾಗಲಿಲ್ಲ, ಕೋರ್ಸ್ ಮುಗಿದಿಲ್ಲ. ಪರೀಕ್ಷೆ ಮುಗಿದ ಮಾತ್ರ ಕೋರ್ಸ್ ಮುಗಿಲಿಲ್ಲ. ಏನು ನಡೆದಿದೆ ಈಗ? ಮುಂದೆ ಬಂಧನ ಇದೆ ಇನ್ನೂ ಕೂಡ. ಈ ಓದೋ ಬಂಧನ ಮುಗಿತೇ ಹೊರತು ರಿಸಲ್ಟ್ ಬಂಧನ ಇದೆ. ಅಲ್ಲಿ ಹೋದ್ರೆ ಮತ್ತೆ ಓದೋ ಬಂಧನ ಮತ್ತೆ ಶುರುವಾಗುತ್ತೆ. ಮತ್ತೇನು ಮೊದಲಿಂದ ಓದ್ಬೇಕು. ಮತ್ತೆ ಸುಮಾರು 5 ಮಾರ್ಕ್ಸಲ್ಲಿ ಫೇಲ್ ಆಗದ, 5 ಮಾರ್ಕ್ಸ್ ಓದಿರೋ ಸಾಲದು, ಎಲ್ಲಿಂದ ಓದ್ಬೇಕು ಮತ್ತೆ ಅವನೀಗ? ಮತ್ತೆ ಅಲ್ಲಿಂದ ಬರೋ ಓದ್ಬೇಕು ಹೊರತು ಹೋದಷ್ಟು 2 ಸೇರಿ ಯಾಡ್ ಮಾಡಿಬಿಡಿ ಅಂತ ಮಾಡೋದಿಲ್ಲ. ಅರ್ಥ ಆಯ್ತಾ? ಮತ್ತೆ ಸಾಧನೆ ಶುರುವಾಗಬೇಕು. ಅರ್ಥ ಆಯ್ತಾ? ಈ ಮಾತ್ರ ಮಾಡಿಕೊಂಡ್ರೆ ಶುಭೇನ ಕರ್ಮಣ ಸ್ವರ್ಗಂ. ಪರೀಕ್ಷೆ ಮುಗಿದ ಮಾತ್ರಕ್ಕೆ ಏನಾಗಲಿಲ್ಲ, ಕೋರ್ಸ್ ಮುಗಿಲಿಲ್ಲ. ಪರೀಕ್ಷೆ ಮುಗಿಯೋದಕ್ಕೂ ಕೋರ್ಸ್ ಮುಗಿಯೋದಕ್ಕೂ ಸಂಬಂಧ ಇಲ್ಲ. ಪರೀಕ್ಷೆ ಮುಗಿಯೋದು ಯಾವಾಗ? ಶುಭ ಕರ್ಮವಾದ ಏನಾಗುತ್ತೆ? ಸರಿಯಾಗಿ ಬರೆದಿದ್ರೆ ಏನಾಗುತ್ತೆ? ಆಗ ಸ್ವರ್ಗ, ಪಾಸ್ ಆಗ್ತಾನೆ, ಇಲ್ದವರು ಫೇಲ್ ಆಗ್ತಾನೆ. ಒಂದರ್ಥ ಅಷ್ಟೇ. ಇನ್ನೂ ಅದು ಇಹ ಮೃತ್ವಾ ಗಚ್ಚನ್ ಜೀವ ಶುಭೇನ ಕರ್ಮಣ ಪುಣ್ಯೇನ ಕರ್ಮಣ ಸ್ವರ್ಗಂ ಯಾತಿ. ಸ್ವರ್ಗಕ್ಕೆ ಹೋಗ್ತಾನೆ. ಸದ್ಯ ಮುಗಿತು ಅಂದ್ರೆ ಇಲ್ಲ. ನತು ಶುಭ ಕರ್ಮಕೃತ ಮುಕ್ತ್ಯಾಖ್ಯಂ ಪರಂ ಯಾ ಪದಂ ಯಾತಿ ಇತ್ಯರ್ಥ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಎಷ್ಟೇ ಪುಣ್ಯ ಕಾರ್ಯ ಮಾಡಿದ್ರು ಕೂಡ ಜ್ಞಾನ ಇಲ್ಲದೆ ಹೋದ್ರೆ ಏನಿಲ್ಲ ಅವನಿಗೆ? ಮೋಕ್ಷ ಇಲ್ಲ. ವೆರಿ ಇಂಪಾರ್ಟೆಂಟ್. ಎಷ್ಟೇ ಮಾಡಿರಲಿ, ಇಡೀ ಕಾಲೇಜ್ ಬಿಲ್ಡಿಂಗಿನೇ ಡೊನೇಟ್ ಮಾಡಿಬಿಟ್ಟ, ಸೈಟು ಬಿಲ್ಡಿಂಗು ಎಲ್ಲ ಡೊನೇಟ್ ಮಾಡಿದ. ಆಮೇಲೆ ಸ್ಟಾಫ್ ದುಡ್ಡು ಡೊನೇಟ್ ಮಾಡಿಬಿಟ್ಟ. ಇಷ್ಟಾದ್ರೂ ಏನಲ್ಲ ಅವನು ಪ್ರೊಫೆಸರ್ ಅಂತ ಕರೆಯೋದಿಲ್ಲ. ಏನಂತಾರೋ ಅವನ್ನ? ಡೋನರ್ ಅಷ್ಟೇ. ಅವನು ಏನಲ್ಲ, ಪ್ರೊಫೆಸರ್ ಅಲ್ಲ ಅವನು. ಅವ್ನು ಇಷ್ಟೆಲ್ಲ ಮಾಡಿದ್ರೆ ಪಾಪ ಅವನ್ನ ಪ್ರಿನ್ಸಿಪಾಲ್ ಮಾಡಿಬಿಡಿ ಅಂದರೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವ ಸಬ್ಜೆಕ್ಟ್ ಟೀಚ್ ಮಾಡೋಕ್ಕೂ ಕೊಡೋದಿಲ್ಲ ಅವನು. ಯಾತಕ್ಕೆ? ಜ್ಞಾನ ಇಲ್ಲ ಅವನಿಗೆ. ಜ್ಞಾನ ಇದ್ದು ಮಾಡಿದ್ರೆ ಬೇರೆ ಪ್ರಸಕ್ತಿ ಬರೋದು. ತಾನೇ ಒಂದು ಕಾಲೇಜ್ ಎಲ್ಲಿ ಕೆಲಸ ಇಲ್ಲ, ತಾನೇ ಕಾಲೇಜ್ ಓಪನ್ ಮಾಡಿಕೊಂಡ, ತಾನೇ ಪ್ರೊಫೆಸರ್ ಆದ. ಜ್ಞಾನ ಇತ್ತು. ಆದರೆ ಬಿಲ್ಡಿಂಗ್ ಕಟ್ಟಿಕೊಂಡ್ರೆ ಆಗೋದಿಲ್ಲ. ಅರ್ಥ ಆಯ್ತಾ? ಈಗ ಡೊನೇಷನ್ ಕೊಟ್ಟ, ಇದು ಏನೇನೋ ಮಾಡಿದ, ಅದಕ್ಕೆ ಎಷ್ಟು ಮಾಡಿದ್ರು ಕೂಡ ದಾನಿ ಆಗ್ತಾನೆ ಹೊರತು ಏನಾಗೋದಿಲ್ಲ, ಅವನು ಜ್ಞಾನಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಅದಕ್ಕೆ ನಾವು ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಏನಾಗಬೇಕು? ದಾನಿಗಳಾದ್ರೆ ಮೋಕ್ಷ ಅಲ್ಲ, ಏನಾಗಬೇಕು? ಜ್ಞಾನಿ. ದಾನಿಗಳಾಗೋದು ವೇಸ್ಟ್ ಅಲ್ಲ. ದಾನಿ ಆಗೋದು ಯಾವುದಕ್ಕೆ ಹೆಲ್ಪ್ ಆಗುತ್ತೆ? ಉದಾಹರಣೆಗೆ ಏನಾಯಿತು, ಕಾಲೇಜ್ ಸೀಟ್ ಇಲ್ಲ, ಭಾರಿ ದಾನ ಮಾಡಿದ್ದೆ ಅವನು, ಕಾಲೇಜ್ ಬಿಲ್ಡಿಂಗ್ ಕಟ್ಸ್ತೇವೆ, ಅವನ ಮಗ ಸೀಟ್ ಕೊಟ್ಟರು. ಯಾಕೆ? ಅವನ ಮಗ ಡಿಗ್ರಿ ಕೊಡಲಿಲ್ಲ, ಅವನ ಮಗ ಏನು ಕೊಟ್ಟರು? ಸೀಟ್ ಕೊಟ್ಟರು ಅಷ್ಟೇ. ಅವನ ಮಗ ಅಂತ ಪಾಸ್ ಗೀಸ್ ಮಾಡೋದಿಲ್ಲ. ಅದಕ್ಕೆ ಏನು ಮಾಡಬೇಕು? ಅವನು ಓದಲೇಬೇಕು, ಓದೇ ಪಾಸ್ ಆಗ, ಸೀಟ್ ಸಿಗ್ಲಿಕ್ಕೆ ಸಾಕು. ಸೊ ದಾನ ವೇಸ್ಟ್ ಆಗಲಿಲ್ಲ. ಬಟ್ ಅದು ಪಾಸ್ ಆಗ್ಲಿಕ್ಕೆ ಕಾರಣ ಅಲ್ಲ, ಸೀಟ್ ಸಿಗ್ಲಿಕ್ಕೆ ಕಾರಣ ಅಷ್ಟೇ. ಉತ್ತಮ ಜನ್ಮ ಬರ್ಲಿಕ್ಕೆ ಕಾರಣ ಆಗುತ್ತೆ ಹೊರತು ಯಾವುದಕ್ಕೆ ಕಾರಣ ಆಗೋದಿಲ್ಲ, ಅದೇ ಮೋಕ್ಷಕ್ಕೆ ಕಾರಣ ಆಗೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಲೋಕದಲ್ಲಿ ಇವತ್ತು ಹಾಗೆ ಪಾಸ್ ಆಗಲಿಕ್ಕೆ ಏನು ಕೊಟ್ಟರೆ ಪಾಸ್ ಆಗಬೇಕು ಅಂದ್ರೆ ಉಚ್ಚ ಕೊಡ್ಲಿಕ್ಕೆ ಅಟೆಂಪ್ಟ್ ಮಾಡಿದ್ರೆ ಇನ್ನೂ ಫೇಲ್ ಆಗ್ತೀವಿ ಜಾಸ್ತಿ. ಅಟೆಂಪ್ಟ್ ಕೂಡ ಮಾಡಬಾರ್ದು. ಪಾಸ್ ಆಗಲಿಕ್ಕೆ ದುಡ್ಡು ಗಿಡ್ಡು ಕೊಳ್ಳೋ ಪ್ರಯತ್ನ ಮಾಡಿ ಏನಾಗ್ತಾನೆ ಅವನು? ಅಪರಾಧಿ ಆಗ್ತಾನೆ. ಪಾಸ್ ಆಗೋದಿಲ್ಲ, ಅಪರಾಧಿ ಆಗ್ತಾನೆ. ಅದಕ್ಕೆ ಮೋಕ್ಷಕ್ಕೆಂದು ಕೂಡ ಅದಕ್ಕೆ ಆಚಾರ್ಯ ಬರೀತಾರೆ, ದಾನ ತೀರ್ಥ ತಪೋ ಯಜ್ಞ ಪೂರ್ವಾಹ ಸರ್ವೇಪಿ ಸರ್ವದಾ ಅಂಗಾನಿ ಹರಿಸೇವಾಯಾಂ ಭಕ್ತಿಸ್ವೇಕಾ ವಿಮುಕ್ತಯೇ. ತಾತ್ಪರ್ಯ ಮೊದಲನೇ ಅಧ್ಯಾಯದ ಶ್ಲೋಕ. ದಾನ ತೀರ್ಥ ತಪೋ ಯಜ್ಞ ಪೂರ್ವಾಹ. ದಾನ ಮಾಡ್ತಾನೆ, ತೀರ್ಥಯಾತ್ರೆ ಮಾಡ್ತಾನೆ, ತಪಸ್ ಮಾಡ್ತಾನೆ, ಯಜ್ಞ ಮಾಡ್ತಾನೆ, ಪೂರ್ವಾಹ ಇನ್ನೇನೇನೋ ಕೆಲಸ ಮಾಡ್ತಾನೆ. ಇವಿಷ್ಟು ಕೂಡ ಏನವು? ಅಂಗಾನಿ ಹರಿಸೇವಾಯ. ಅವೆಲ್ಲ ಅಂಗಗಳೇ ಹೊರತು ಪ್ರಧಾನವಾದವು ಯಾವುದೂ ಅಲ್ಲ. ಮೋಕ್ಷಕ್ಕೆ ಯಾವುದು ಬೇಕೋ? ಭಕ್ತಿ ಸ್ವೇಕಾ ವಿಮುಕ್ತಯೇ. ಭಕ್ತಿ ಇದು ಕೊಟ್ಟು ಜ್ಞಾನ. ಆದ್ದರಿಂದ ಭಕ್ತಿನೇ ಬೇಕು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಇವೆಲ್ಲ ವೇಸ್ಟ್ ಅಲ್ಲ, ಆದರೆ ಇವೇ ಅಲ್ಟಿಮೇಟ್ ಅಲ್ಲ. ಅದು ನಾಯಮಾತ್ಮ ಪ್ರವಚನೇನ ಲಭ್ಯ
ನ ಮೇಧಯ ನ ಬಹುನಾ ಶ್ರುತೇನ. ಎಲ್ಲಿದದು? ಕಾಟಕದಲ್ಲಿ ಹೇಳಿದರು. ನಾಯಮಾತ್ಮ ಪ್ರವಚನೇನ ಲಭ್ಯ ಅಂತ ಹೇಳಿದರು. ಇನ್ನೊಂದು ಕಡೆ ಹೇಳ್ತಾರೆ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಸ್ವಾಧ್ಯಾಯ ಪ್ರವಚನ ಬಿಡಬೇಡ, ದೊಡ್ಡ ತಪಸ್ಸು ಅಂತ. ಇಲ್ಲಿ ಹೇಳ್ತಾರೆ ಪ್ರವಚನಕ್ಕೆ ದೇವರು ಸಿಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ವಿರೋಧ ಕಾಣಿಸುತ್ತೆ. ಅದಕ್ಕೇನು ಉತ್ತರ? ಅದಕ್ಕೆ ಬಂತು, ಇಷ್ಟೊತ್ತು ಶ್ರುತಿ ವಿರೋಧ ಬಂತಲ್ಲ, ಇಷ್ಟೊತ್ತು ವಿರೋಧ ಪರಿಹಾರ ಮಾಡಬೇಕಲ್ಲ. ಅದಕ್ಕೆ ಹೇಳ್ತಾರೆ ಭಕ್ತಿರಹಿತ ಪ್ರವಚನದಿಂದ ಮೋಕ್ಷ ಆಗೋದಿಲ್ಲ, ಭಕ್ತಿ ಇರೋ ಪ್ರವಚನದಿಂದ ಮೋಕ್ಷ ಆಗುತ್ತೆ. ಇಲ್ಲಿ ಪ್ರವಚನವನ್ನು ಬೈದಿದ್ದಾರೆ, ಅಲ್ಲಿ ಭಕ್ತಿ ಇಲ್ಲದ ಪ್ರವಚನ. ಎಲ್ಲಿ ಪ್ರವಚನ ಹೊಗಳಿದ್ದಾರೆ, ಏನದು? ಭಕ್ತಿ ಇರೋ ಪ್ರವಚನ. ಆದ್ದರಿಂದ ವಿರೋಧ ಇಲ್ಲೇ ಇಲ್ಲ. ಇಷ್ಟೊತ್ತು ಸಮನ್ವಯ ಮಾಡ್ತಿದ್ದಾರಲ್ಲ, ಪರಸ್ಪರ ಶ್ರುತಿ ವಿರೋಧ ಸಮನ್ವಯ ಮಾಡಲಿಲ್ಲ, ಅದಕ್ಕೆ ಉತ್ತರ ಕೊಟ್ಟರು. ಈ ರೀತಿ ಅರ್ಥ ಮಾಡ್ಕೊಂಡು ಏನಾಗಿದೆ ಇವತ್ತೆಲ್ಲ ಓದಿದರೆ ಸಾಕು, ಇದು ಮಾಡಿ ಸಾಕು ಅಂತ ತಪ್ಪತ್ತು. ಭಕ್ತಿ ಇಲ್ಲದೆ ಹೋದರೆ ಎಲ್ಲ ಸಾಧನೆಗಳು ಏನಾಗುತ್ತೆ? ಹಿರಣ್ಯಕಶಿಪು ಮಾಡಿದಷ್ಟು ತಪಸ್ಸು ಯಾರಾದ್ರೂ ಮಾಡೋಕ್ಕಾಗುತ್ತಾ? 36,000 ವರ್ಷ ತಪಸ್ಸು ಮಾಡ್ದ, 5 ವರ್ಷ ಸತ್ತೇ ಹೋದ. ಆಮೇಲೆ ತಪಸ್ಸು ಕಾಪಾಡ್ತಾ ಇಲ್ಲ, ಯಾವುದು ಕಾಪಾಡೋದಿಲ್ಲ. ಯಾಕೆ? ತೀರ್ಥಯಾತ್ರೆ, ಎಂತೆಂಥ ತೀರ್ಥಯಾತ್ರೆ ಮಾಡಿದವರಿದ್ದಾರೆ. ಪ್ರತಿ ವರ್ಷ ಬದಲಿಗೆ ಹೋಗೋರು ಇದ್ದಾರೆ. ಪಾಪ ಪ್ರತಿ ವರ್ಷ 3-4 ಸರ್ತಿ ಹೋಗೋರು ಇದ್ದಾರೆ. ಎಷ್ಟು ಬದಲಿ ಆಯಿತು, ಸೆಂಚುರಿ ಬಾರಿಸಿದವರು ಇದ್ದಾರೆ ಅದರಲ್ಲಿ. ಆದರೆ ಇದರಲ್ಲಿ ಭಕ್ತಿಯಲ್ಲಿ 0 ಆಗಿರುತ್ತೆ. ಅದ್ರ ಏನು ಉಪಯೋಗ ಇಲ್ಲ. ಸೊ ಭಕ್ತಿ ಓರಿಯೆಂಟೆಡ್ ಆಗಿ ಕೆಲಸ ಮಾಡಬೇಕೇ ಹೊರತು ಜ್ಞಾನ ಓರಿಯೆಂಟೆಡ್, ಭಕ್ತಿ ಓರಿಯೆಂಟೆಡ್ ಆಗದೆ ಹೋದರೆ ಎಲ್ಲ ಸಾಧನೆಗಳು ಏನವು? ವೇಸ್ಟ್ ಅವು. ಆದರೆ ಭಕ್ತಿ ಓರಿಯೆಂಟೆಡ್ ಆಗಿದ್ದರೆ ಸುಧಾಮ ಬರೀ ಇಷ್ಟು ಅವಲಕ್ಕಿ ಕೊಟ್ಟ, ಸಾಧನ ಆಯಿತು. ಯಾಕೆ ಕೌಂಟ್ ಆಗಿದ್ದು ಯಾವುದಲ್ಲಿ? ಭಕ್ತಿನೇ ಹೊರತಿದಲ್ಲ. ಆ ಅರ್ಥದಲ್ಲಿ ಇವೆಲ್ಲ ಭಾರಿ ಇಂಪಾರ್ಟೆಂಟ್. ತುಂಬ ಜನ ತಿಳ್ಕೊಂಡ್ಬಿಟ್ಟಿರ್ತಾರೆ. ಈಗ ಕೆಲವರು ಹಾಗೆ ಹೇಳ್ಬಿಡ್ತಾರೆ, ನೀವು ಪಾಠ ಗೀಟ ಓದಬೇಡ್ರಿ, ನಮಗೆ ಸ್ವಲ್ಪ ದಾನಗೇನ ಮಾಡಿಬಿಟ್ರೆ ಉದ್ಧಾರ ಆಗ್ತೇನೆ ಅಂತ ಹೇಳ್ತಾರೆ. ಅವ್ರಿಗೆ ಖುಷಿನೋ ಖುಷಿ ಅವರಿಗೆ. ಯಾತಕ್ಕೆ? ನೀವು ಪ್ರೇಯರಿ ಬರಬೇಡಿ, 5 ರೂಪಾಯಿ ಪೆನಾಲ್ಟಿ ಕೊಟ್ಟರೆ ಸಾಕು ಅಂದರೆ ಆಗೋ ಹಾಗೆ. ಅದು ಪೆನಾಲ್ಟಿ ಯಾವುದಕ್ಕೆ ಉಪಯೋಗ ಆಗುತ್ತೆ? ಪ್ರೇಯರಿ ಸಬ್ಸ್ಟಿಟ್ಯೂಟ್ ಅಲ್ಲದು. ಪೆನಾಲ್ಟಿ ಅಷ್ಟೇ ಹೊರತು ಅದರಿಂದ ಅವನು ಪ್ರಾರ್ಥನೆ ಮಾಡೋದು ಪುಣ್ಯ ಬರೋ ಸಾಧ್ಯತೆ ಇಲ್ಲ. ಅದೇ ರೀತಿಯೇ ಇವತ್ತು ಆ ಕಾನ್ಸೆಪ್ಟ್ನಿಂದನೇ ತುಂಬ ಜನ ಓದೋದು ಬಿಟ್ಬಿಟ್ಟಿದ್ದಾರೆ. ಆ ಕಾನ್ಸೆಪ್ಟ್ ನಿಮಗೆ ಬೇಕಾಗಿಲ್ಲ, ನಾವಷ್ಟೇ ಓದಬೇಕು, ನೀವು ಓದಬೇಕಾಗಿಲ್ಲ. ಯಾಕೆ ಗೊತ್ತಾ? ಓದಿದ್ರೆ ನಮಗೆ ಕೊಡೋದಿಲ್ಲ ಆಮೇಲೆ ಅಂತ ಗೊತ್ತು. ನೀವು ಒಂದು ನಮಗೆ ಕೊಡ್ತೀರಿ, ಇಟ್ಕೊಂಡ್ಬಿಡ್ತೀರಿ. ಆದ್ದರಿಂದ ನೀವು ಹಾಗೆ ಇರಬೇಕು. ಗೌರ್ಮೆಂಟ್ ಏನು ಮಾಡೋದು? ಸಾಮಾನ್ಯ ಎಜುಕೇಟ್ ಆಗಬಾರ್ದು. ಎಜುಕೇಟ್ ಆದರೆ ಓಟ್ ಹಾಕಲ್ಲ ಅಂತ ಗೊತ್ತವ್ರಿಗೆ. ಅದಕ್ಕೆ ಎಜುಕೇಟ್ ಮಾಡ್ತೀವಿ ಅಂತ ಹೇಳೋದು ಬಿಡೋದಿಲ್ಲ, ಎಜುಕೇಟ್ ಮಾಡೋದಿಲ್ಲ. ಅದೇ ರೀತಿಯೇ ಇವ್ರು ಜ್ಞಾನಿಗಳಾಗಬೇಕು ಅಂತ ಹೇಳೋದು, ಓದ್ಬೇಡ್ರಿ ಅಂತ ಹೇಳೋದು. ಮತ್ತೆ ಜ್ಞಾನಿಗಳಾಗ್ಬಿಟ್ರೆ ನಮಗತಿ ಏನು ಅಂತ ಪ್ರಶ್ನೆ. ತಪ್ಪದು, ತುಂಬ ಡೇಂಜರಸ್. ಆಗಿರಬಾರ್ದು. ಅವ್ರು ಹೇಳಬೇಕು, ಅವ್ರು ಎಷ್ಟೇ ದಾನ ಕೊಟ್ಟರು ನೋಡಯ್ಯ, ಎಷ್ಟು ದಾನ ಕೊಟ್ಟರೆ ಏನೋ, ದಾನ ಕೊಟ್ಟು ಹೆಸರು ಬಂತು, ನಮಗೂ ಉಪಯೋಗ ಆಯ್ತೆ ಹೊರತು ಇದು ಮೋಕ್ಷ ಅಂತ ತಿಳ್ಕೊಳ್ಳೋಕೆ ಹೋಗಬೇಡ, ನೀನು ಓದಲೇಬೇಕು. ಆಗ ಅವನಿಗೆ ಹೆಸರಾಗಲ್ಲ, ಅರ್ಥ ಆಗತ್ತೆ. ಹೇಳಬೇಕು ಅವನು. ಯಾತಕ್ಕೆ ಈ ಮಾತು ಹೇಳ್ತೀನಿ? ದಾನ ಕೊಟ್ಟಿದ್ದಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಬೇಕು. ನಾನು ಸುಳ್ಳು ಹೇಳಬಾರ್ದಲ್ಲ, ಸತ್ಯ ಹೇಳ್ತಿದ್ದೀನಿ. ಇದೆಲ್ಲ ನೀನು ಕಾಪಾಡೋದಿಲ್ಲ, ಬಟ್ ಕೀಪ್ ಇಟ್ ಅಪ್. ಆದ್ರೆ ಇದೇ ಎಂಡ್ ಅಲ್ಲ. ಆ ರೀತಿ ಹೇಳ್ತವ್ರು ಏನಾಗುತ್ತೆ, ಅವನಿಗೆ ಇನ್ನೂ ಜಾಸ್ತಿ ಕೊಡ್ತಾನೆ ದಾನ. ನೇತಕ್ಕೆ ಸರಿಯಾದ ದಾರಿ ತೋರಿಸಿ. ಇವ್ರೇನು ಮಾಡ್ತಾರೆ ಅಂತ ಕೊಡ್ಲಿಕ್ಕಿಲ್ಲ ಅಂತ ತಪ್ಪು ಹೇಳ್ಬಿಡ್ತಾರೆ, ಕೊಡೋದು ಬಿಟ್ಟೇ ಬಿಡ್ತಾರೆ. ಆಮೇಲೆ ಇದು ಹೋಯ್ತು ಅದು ಹೋಯ್ತು. ಹಾಗೆ ಮಾಡಬಾರ್ದು. ಅದರ ಸಾಮ್ರಾಜ್ಯ ಇದ್ದವರೆಲ್ಲ ಅದು ಇದು ಬೇಡ. ಸಾಮ್ರಾಜ್ಯ ಇದ್ದವರೇ ಮೋಕ್ಷಕ್ಕೆ ಹೋಗಿಲ್ಲ, ಹಿರಣ್ಯಕಶಿಪು ಬದಲಾದಂಥವ್ರು. ಅಂದರೆ ಅದು ಕೂಡ ಮೋಕ್ಷಕ್ಕೆ ಕಾರಣ ಅಲ್ಲ ಅಂತ ಆಯ್ತಲ್ಲ. ನಥನೇನ ಗೊತ್ತಾ? ತ್ಯಾಗೇನೈಕೆ ಅಮೃತತ್ವ ಮಾನಶು. ತ್ಯಾಗ ಅಂದರೆ ವೈರಾಗ್ಯ, ತ್ಯಾಗ ಅಂದರೆ ವಿಷ್ಣು ಭಕ್ತಿ. ಅದು ಮಾಡಿದರೆ ಮಾತ್ರ ಮೋಕ್ಷನೇ ಹೊರತು ಬೇರೆಯಿಂದ ಮೋಕ್ಷ ಇಲ್ಲ. ಎಷ್ಟು ಕ್ಲಿಯರಾಗಿ ಬರೀತಾರೆ ಅದನ್ನೆಲ್ಲ. ಜೀವ ಇತ್ಯನ್ವೇತಿ ಯಾತೀತಿ ಆಕೃಷ್ಯತೆ ನತು ಶುಭಕರ್ಮ ಮುಕ್ತ್ಯಾಖ್ಯಂ ಪರಂ ಪದಂ ಯಾತಿ ಇತ್ಯರ್ಥ. ಶುಭಕರ್ಮ ಎಷ್ಟೇ ಮಾಡಿದರೂ ಕೂಡ ಮುಕ್ತಿಯನ್ನು ಪರಮ ಪದವಿಯನ್ನು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ತಥಾಚ ಮರಣ ಮಾತ್ರೇಣ ಪುನರಾವೃತ್ತಿಮಲ್ಲೋಕಸ್ಯೈವ ಪ್ರಾಪ್ತ್ಯ ಮೋಕ್ಷಾಭಾವ. ಇಲ್ಲಿ ಕಾರಣ ಏನು ಅಂದರೆ, ಎಷ್ಟೇ ಪುಣ್ಯ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಅವನಿಗೆ ಸ್ವರ್ಗ ಮಾತ್ರ ಸಿಗುತ್ತೆ ಹೊರತು ಮೋಕ್ಷ ಸಿಗೋದಿಲ್ಲ. ಅಂದಮೇಲೆ ಇನ್ನು ಬರೀ ಸತ್ರ ಮೋಕ್ಷ ಸಿಗುತ್ತಾ? ಕೈಮುತ್ಯ ನ್ಯಾಯ. ಬರೀ ಸತ್ರ ಮೋಕ್ಷ ಸಿಗುತ್ತಾ? ಸಾಧ್ಯ ಇಲ್ಲ. ಫಸ್ಟ್ ಕ್ಲಾಸ್ ಬಂದವನಿಗೆ ಸೀಟ್ ಕೊಟ್ಟಿಲ್ಲ, ನೀನು ಜಸ್ಟ್ ಪಾಸ್ ನಿಂಗೆ ಯಾರು ಕೊಡ್ತಾರಲ್ಲ ಅಂತ ಹೇಳಿದ್ರೆ ಹಾಗೆ ಉಪಯೋಗಕ್ಕೆ ಬರಲಿಲ್ಲ. ತಥಾಚ ಮರಣ ಮಾತ್ರೇಣ ಪುನರಾವೃತ್ತಿಮಲ್ಲೋಕಸ್ಯೈವ ಪ್ರಾಪ್ತ್ಯ. ಸ್ವರ್ಗ ಬಂತಲ್ಲ ಅಂದ್ರೆ ಪುನರಾವೃತ್ತಿಮಲ್ಲೋಕ, ಪುನರಾವೃತ್ತಿಯನ್ನು ಹೊಂದಿರತಕ್ಕಂಥ ಲೋಕನೇ ಹೊರತು ಅದು ಏನಲ್ಲ. ಆಬ್ರಹ್ಮ ಭವನಾಲ್ಲೋಕ ಪುನರಾವರ್ತಿನೋರ್ಜುನ. ಭಗವದ್ಗೀತಾ ಶ್ಲೋಕ ಸ್ಪಷ್ಟ ಇದೆ. ಭೂತೌ ನಿವೃತ್ತೇ ಮುಕ್ತಿ ಹೇತುತ್ವೇಪಿ ಮೃತೌ ನಿಶೇಷಭೂತ ನಿವೃತ್ತೇರಭಾವಾತ್. ದೇರ್ಫೋರ್ ನಿಶೇಷ ಭೂತ ನಿವೃತ್ತಿ ಆಗಲಿಲ್ಲ ಅಂದಮೇಲೆ ನೀನು ನಿಶೇಷ ಭೂತಿ ನಿವೃತ್ತಿಯಾಗಿದ್ದರೆ ಶುಭಕರ್ಮ ನಿವೃತ್ತಿಯಾಗಿ ಅವನು ಸ್ವರ್ಗ ಕೂಡ ಸಿಗ್ತಿರಲಿಲ್ಲ. ಸ್ವರ್ಗ ಸಿಕ್ಕಿದೆ ಅಂದಮೇಲೆ ಅವನಿಗೆ ಭೂತ ನಿವೃತ್ತಿ ಆಗಿಲ್ಲ ಅಂತ ಅರ್ಥ. ತದರ್ಥಂ ಕಾಮ್ಯ ಶುಭ ಕರ್ಮಣಿ ವೈರಾಗ್ಯಂ ವಿಧೇಯಮಿತಿ ಭಾವ. ಆದ್ದರಿಂದ ಏನು ಮಾಡಬೇಕು? ಕರ್ಮದಲ್ಲಿ ವೈರಾಗ್ಯ ಅಲ್ಲ, ನಿಶ್ಚಿತ ಕರ್ಮದಲ್ಲಂತೂ ಪೂರ್ಣ ವೈರಾಗ್ಯ. ಕಾಮ್ಯ ಶುಭ ಕರ್ಮದಲ್ಲೂ ವೈರಾಗ್ಯ ಇರಬೇಕು.
ಕಾಮ್ಯ ಶುಭ ಕರ್ಮ ಅಂದ್ರೇನು? ಪವಮಾನ ಹೋಮನೆ, ಅಶ್ವಮೇಧ ಯಾಗನೆ. ಆದರೆ ಕಾಮ್ಯ ಅದು ಅಂಥ ಕರ್ಮ ಕೂಡ ಬಂಧಕನೇ ಅಂತ ಹೇಳಿದ್ರು. ನಮಗೆ ಕಳ್ತನ ಮಾಡ್ತಾನೆ ಬಂಧಕ ಅವಷ್ಟೇ ಅಲ್ಲ, ಫಲಾಪೇಕ್ಷೆಯಿಂದ ಒಳ್ಳೆ ಕರ್ಮ ಮಾಡಿದರೂ ಬಂಧಕನೇ. ಆದ್ದರಿಂದ ಏನು ಮಾಡಬೇಕು? ಒಳ್ಳೆ ಕರ್ಮ ಮಾಡಬೇಕು, ಪ್ಲಸ್ ಫಲಾಪೇಕ್ಷೆ ಬಿಡಬೇಕು. ಅದನ್ನೇ ಕರ್ಮಣ್ಯೇವಾಧಿಕಾರಸ್ಥೆ, ಒಳ್ಳೆ ಕರ್ಮ ಮಾಡಬೇಕು. ಮಾ ಫಲೇಶು ಕದಾಚನ, ಫಲಾಪೇಕ್ಷೆ ಬಿಡಬೇಕು. ಆಗ ಮಾತ್ರ ಮೋಕ್ಷ. ಅದು ಬಿಡ್ಬೇಕಾದ್ರೆ ಏನಾಗಬೇಕು? ಅವನಿಗೆ ಜ್ಞಾನ ಇರಬೇಕು. ಜ್ಞಾನ ಇದ್ರೆ ಬಿಡ್ಲಿಕ್ಕಾಗೋದಿಲ್ಲ. ಜ್ಞಾನ ಇದ್ರೆ ಮಾಡ್ತಾ ಬಿಡ್ತಾನೆ. ಆದ್ದರಿಂದ ಫಸ್ಟ್ ಕ್ಲಾಸ್ ಸೀಟು ಕೂಡಿ ಅಂತಾರೆ, ಕೊಡೋದಿಲ್ಲ ಅಂತ. ನನ್ನ ಸೀಟ ರಿಸರ್ವೇಷನ್ ಆಗಿಬಿಟ್ಟಿದೆ, ಜ್ಞಾನ ಇದೆ ಅವನಿಗೆ. ನಾನು ಕೂತ್ರೆ ಎಬ್ಬಿಸ್ತಾರೆ, ಮತ್ತೆ ಗ್ಯಾರಂಟಿ. ಮರ್ಯಾದೆ ಬೇರೆ ಹೋಗುತ್ತೆ, ಬಂದು ಎಬ್ಬಿಸ್ತಾನೆ, ಬೈದು ಬೇರೆ ಎಬ್ಬಿಸ್ತಾನೆ. ಏನಾಗುತ್ತೆ ಅವನಿಗೆ? ಅದು ಯಾರೇ ಕೊಡಂದ್ರೂ ಕೊಡೋದಿಲ್ಲ ಅವನು. ನಿಂತಿರ್ತೀನಿ ಅಂತಾರೆ, ಕೂತು ಅಂತಾರೆ, ಅವಮಾನ ಮಾಡಿಸ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಅವನಿಗೆ ಜ್ಞಾನ ಇದೆ, ಆ ಅರ್ಥ ಇರಬೇಕು. ವೈರಾಗ್ಯಂ ವಿಧೇಯಮಿತಿ ಭಾವ. ವೈರಾಗ್ಯದ ಬಗ್ಗೆ ಒಂದು ಸ್ಟ್ರೆಸ್ ಕೊಟ್ಟು ಇನ್ನೂ ಮುಗಿದಿಲ್ಲ ಅದು, ನಾಳೆ ಕಂಟಿನ್ಯೂ ಮಾಡೋಣ. ಓಂ ಜನ